ರಂಗ್ ಬಿರಂಗಿ ಲೈಟ್ಸ್ ಆನ್ ಆದ್ರೆ ಆನಂದದ ಹೈಲೈಟ್ಸ್, 3 ಡಜನ್ ಪ್ಲೇಯರ್ಸ್, 3 ಸೂಪರ್ ಅಂಪೈರ್ಸ್, ಗೂಗ್ಲಿ ಹಾಕೋ ಪಂಟರ್ಸ್, ಕಿಲಾಡಿ ಕ್ಯಾಚ್ ಮಾಸ್ಟರ್ಸ್, ನಮ್ಮವರು ನಗ್ಸಕ್ ಫೇಮಸ್. ನಿಮ್ಮ ನಗುನೆ ನಮಗೆ ವಿಶಸ್. ಏನೇ ಇರ್ಲಿ ನಿಮ್ಮ ಟೆನ್ಷನ್ಸ್ ಇನ್ಮೇಲೆಲ್ಲ ಓ ಡೇಸ್, ಯಾಕಂದ್ರೆ ಮತ್ತೆ ಬಂದ್ರು ನಮ್ಮ ಕಾಮಿಡಿ ಚಾಂಪಿಯನ್ಸ್. ಸ್ವಾಗತ ಸುಸ್ವಾಗತ. ಇದು ಕಾಮಿಡಿ ಕಿಲಾಡಿಗಳ ಚಾಂಪಿಯನ್ಶಿಪ್ ಸೀಸನ್ 2, ಕೋಪಾರ್ಡ್ ಬೈ ಡಾಸರ್ ಎಟರ್ನಾ ಹೈಫೈ ಸ್ವಿಚಸ್. ಮನೆ ಅಂದವಾಗಿ ಕಾಣುತ್ತೆ. ಸ್ಪೆಷಲ್ ಪಾರ್ಟ್ನರ್ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್. ಹೊಸ ಸಂಚಿಕೆಯ ಹೊಸ ಆರಂಭದೊಂದಿಗೆ ಕಳೆದ ವಾರ ಶುರುವಾದಂತ ನಮ್ಮ ಕಾರ್ಯಕ್ರಮಕ್ಕೆ ಕರುನಾಡಿನ ವೀಕ್ಷಕರಿಂದ ಪತ್ರದ ಮೂಲಕ, ಸೋಷಿಯಲ್ ಮೀಡಿಯಾ ಮೂಲಕ ಉತ್ತಮವಾದಂತ ಪ್ರತಿಕ್ರಿಯೆನೇ ಹರಿದು ಬಂದಿದೆ. ನಿಮ್ಮೆಲ್ಲರ ಪ್ರತಿಕ್ರಿಯೆಗೆ ನಮ್ಮ ವೇದಿಕೆ ಮೂಲಕ ಧನ್ಯವಾದಗಳನ್ನ ತಿಳಿಸ್ತಾ ಈ ವಾರದ ಸಂಚಿಕೆಯನ್ನ ಹೊಸ ಜೋಶ್ ಅಲ್ಲಿ ಶುರು ಮಾಡೋಣ ಅಂತ ಹೇಳ್ತಾ, ಪಂಚ್ ಮೇಲೆ ಪಂಚ್ ಹೊಡೆದು ನಗೆ ಟಾನಿಕ್ ಕಿಕ್ ಕೊಡಕ್ಕೆ ರೆಡಿ ಆಗಿರೋ ನನ್ನ ಕಿಲಾಡಿ ಗ್ಯಾಂಗ್, ವೆಲ್ಕಮ್ ಟು ದಿ ಶೋ. ಓಕೆ, ಈಗ ನಮ್ಮ ಮುದ್ದಾದ 3 ರತ್ನಗಳು ಅಂದ್ರೆ ಜಡ್ಜಸ್ ನ ವೆಲ್ಕಮ್ ಮಾಡುವಂತ ಸಮಯ. ಕ್ರೇಜಿ ಕ್ವೀನ್ ರಕ್ಷಿತಾಂಬೆ ಹಾಗೂ ವಿಕಟ ಕವಿ ಯೋಗರಾಜ್ ಭಟ್ರು, ವೆಲ್ಕಮ್ ಟು ದಿ ಶೋ. ಭಟ್ರೆ, ಈ ನಗು ಅನ್ನೋ ಯೂನಿವರ್ಸಿಟಿಲಿ ನೀವು, ನಾವು, ಮೇಡಮ್, ನಮ್ ಕಿಲಾಡಿಗಳು ಯಾರೋ ಇದ್ರು ಸಹ ಯೂನಿವರ್ಸಿಟಿಗೆ ಕೀರ್ತಿ ಕಳಶ ತರೋ ಒಬ್ರು ಪ್ರಿನ್ಸಿಪಲ್ ಇರ್ಲೇಬೇಕಲ್ವಾ? ಯಾಕಂದ್ರೆ ಈ ನಗು ಅನ್ನೋ ಕಾಲೇಜ್ಗೆ ಒಂದು ಪ್ರಿನ್ಸಿಪಲ್ ಬೇಕು, ಅವಾಗ್ಲೇ ಅದೊಂದು ಕಳೆ ಕಟ್ಟೋದು, ಕಂಪ್ಲೀಟ್ ಆಗೋದು. ಸೊ ಪ್ರಿನ್ಸಿಪಲ್ ಬರ್ಮಾಡ್ಕೊಂಬೋಣ. ಸೊ ಲೆಟ್ಸ್ ವೆಲ್ಕಮ್ ಹಾಸ್ಯ ಲೋಕದ ಅರಸ, ನವರಸ ನಾಯಕ ಜಗಣ. ಬ್ರಹ್ಮಂಗೆ ತಲ್ಕೆಟ್ಟು ಮಾಡ್ದ ಮನುಷ್ಯನ್ ಜನ್ಮನ್ನ, ಬುಂಡೇಲಿ ಮೆದ್ಲಿಟ್ಟು ಕೊಟ್ನು 108 ಅಡಿಯನ್ನ. ಮುಂದೆ ಮೋಸ ಹಿಂದೆ ಮೋಸ, ಜೀವನ 3 ದಿನ ಬಿಡು ಚಿಂತೆನ, ಬಾರು ಮಜಾ ಮಾಡೋಣ, ಕುಣಿದು ಕುಪ್ಪಳಿಸೋಣ. ಬಲಿ ಜೋಶ್ ಅಣ್ಣ, ನೀವು ಎಂಟ್ರಿ ಬರ್ತಾ ಇದ್ದಂಗೆನೆ ಒಂದು ಜೋಶ್ ಏನ್ರಪ್ಪ. ಸೂಪರ್ ಸೂಪರ್, ವೆಲ್ಕಮ್ ಬ್ಯಾಕ್ ಅಣ್ಣ. ತುಂಬಾ ದಿನ ಆದ್ಮೇಲೆ ಮತ್ತೆ ನಾವೆಲ್ಲ ಸೇರ್ತಾ ಇದೀವಿ. ಲಾಕ್ ಡೌನ್ ಮುಗಿದ ಮೇಲೆ ಹೊಸ ಸಂಚಿಕೆಯೊಂದಿಗೆ ನಾವು ಶುರು ಮಾಡಿದೀವಿ. ಹೊರಗಡೆ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಇದೆ ಅಣ್ಣ, ಸೋಷಿಯಲ್ ಮೀಡಿಯಾ ಇಂದ ಹಿಡಿದು ಲೆಟರ್ಸ್ ಬರೀತಾ ಇದಾರೆ ಚಾನಲ್ಗೆ. ಸೊ ನಿಮ್ಗೆ ಏನ್ ಮಾಹಿತಿ ಅಣ್ಣ, ಏನ್ ಅನಿಸ್ತಾ ಇದೆ ನಿಮ್ಗೆ? ನನ್ ಪ್ರಕಾರ ಕಾಮಿಡಿ ಕಿಲಾಡಿ ಬಂದು ಒಂದು ಕಾರ್ಯಕ್ರಮ ಅಲ್ಲ, ಇದು ಪ್ರತಿ ಒಂದು ಮನೆಯ ಒಂದು ಪ್ರೀತಿ ಹಂಚುವಂತ ಒಂದು ಅದ್ಭುತವಾದಂತ ದೂತ್ಪೇಡ ಅಂತ ನಾನು ಭಾವಿಸ್ತೀನಿ. ನಮಗೆ ತುಂಬಾ ಬೇಜಾರಾಯ್ತು. ಏನಪ್ಪಾ, 2.5 ತಿಂಗಳು ನಾವೆಲ್ಲವೂ ನಿಲ್ಲಿಸ್ಬಿಟ್ಟು ಮನೆಯಲ್ಲಿ ಕುತ್ಕೊಳ್ಳುವಂಥದ್ದು, ಏನೋ ಹೋದ ವರ್ಷ ಬಂತು ತಿರ್ಗಾ ಹೊರಟೋಗ್ತದೆ ಅಂತ ಅನ್ಕೊಂಡ್ವಿ. 2ನೇ ಬಾರಿ ಬಂದಿದ್ದು ಮಾತ್ರ ನನ್ನೊಂದು ಫ್ಯಾಮಿಲಿನಲ್ಲಿ 23 ಜನ ಎಫೆಕ್ಟೆಡ್. 23 ಜನ ಜೊತೆಗೆ ನನ್ನ ಬಾಮೈದನ್ ಬೀಗರು ಹೊರಟೋದ್ರು. ಬಹಳ ಟ್ರೈ ಮಾಡಿದ್ವಿ ಅವ್ರನ್ನ ಬದುಕ್ಸಕ್ಕೆ. ನಂಗೆ ಎಲ್ಲದಕ್ಕಿಂತ ಬೇಜಾರು ಅಂದ್ರೆ ನಮ್ಮ ಮಾದೇಗೌಡ. ಆತ ಸುಮಾರು 35 ಇಯರ್ಸ್ ನನ್ನ ಜೊತೆ ಹೆಜ್ಜೆ ಆಗ್ತವ್ರು. 32 ವರ್ಷದ ಮಗು ಪಾಪ. ಇಲ್ಲಿ ಬರೋದಕ್ಕೆ ನಂಗೆ ಇಷ್ಟ ಇರಲಿಲ್ಲ ಆಕ್ಚುಲಿ, ಯಾಕಂದ್ರೆ ಅವನು ನನ್ನ ಮುಖ ಮುಟ್ತಾನೆ, ಅವನಿಗೂ ಬೇಜಾರಾಗುತ್ತೆ, ನನಗೂ ಬೇಜಾರಾಗುತ್ತೆ. ಯಾಕೆ ಅಂದ್ರೆ ಆ ಹುಡುಗನ್ನ ಮಗು ಇದ್ದಾಗ ನೋಡಿದೆ. ಅವನು ಇಂಜಿನಿಯರಿಂಗ್ ಓದ್ಬೇಕಾದ್ರೆ ಅವ್ರ ಅಪ್ಪ ಮನೆ ಕೇಳ್ದ, ಸೇರಿಸಿ ಹೋಗಿದ್ದೆ. ಅದಾದ್ಮೇಲೆ ಮದ್ವೆಗೆ ಹೋದ್ವಿ, ಈಗ ಹೋಗ್ಬಿಟ್ಟ. ನಾನು ತುಂಬಾ ತಡೆದಿಟ್ಟಿದ್ದೆ ನಾನು, ಬಟ್ ಹೇಳಬೇಕಾದಂಥದ್ದು ಸಮಯ ಇದು. ನಾವು ಏನ್ ಕಂಡುಕೊಂಡ್ವಿ ಅಂದ್ರೆ, ಮನುಷ್ಯ ಅವ್ನು ತುಂಬಾ ಒಳ್ಳೆಯವನಾಗಿರ್ಬೇಕು, ಎಲ್ಲರಿಗೂ ಮನಸ್ಸಿನಲ್ಲಿ ಉಳಿಯುವಂತವನಾಗಬೇಕು, ದ್ವೇಷ ಅಸೂಯೆ ಬಿಟ್ಬಿಡ್ಬೇಕು, ನಗ್ನಗ್ತಾ ಸಂತೋಷವಾಗಿರ್ಬೇಕು. ಮುಂಚೆ ಎಲ್ಲ ಒಂದು ಸಾವು ಬರುತ್ತೆ ಅಂದ್ರೆ ಗಾಬರ ಬೀಳ್ತಾ ಇದ್ವಿ ನಾವು. ಅಯ್ಯೋ ಅವ್ರು ಹೋಗ್ಬಿಟ್ರ, ಯಾರು ಸತ್ರೆ ಬಹಳ ಗೌರವವಾಗಿ ಕಳಿಸ್ಕೊಡೋರು, ಹೊಟ್ ಬನ್ನಿ ಎಲ್ಲ ಬಂಧು ಬಾಂಧವರೆಲ್ಲ ಸೇರೋರು, ರೆಸ್ಪೆಕ್ಟ್ ಮಾಡೋರು, ತುಂಬಾ ಪ್ರೀತಿಸೋರು, ಅಳೋರು, ಹೋಗ್ ಬನ್ನಿ ಅನ್ನೋರು. ಇವತ್ತು ಯಾರಿಗೂ ಕೇರ್ ಮಾಡ್ತಾ ಇಲ್ಲ, ಬಿಸಾಕ್ತಾರೆ. ಯಾತರ ಅಂದ್ರೆ ಅಸಹ್ಯವಾಗಿ ಬಿಸಾಕ್ತಾರೆ ಮನುಷ್ಯರನ್ನ, ಪ್ರಾಣಿಗಳ ತರನೋ ನೀರಲ್ಲಿ ಬಿಸಾಕ್ತಾರೆ.
ಎಲ್ಲರಿಗೂ ನಾನು ಹೇಳೋದಿಷ್ಟೇ, ಪರಸ್ಪರ ಒಳ್ಳೆ ಸದ್ಭಾವನೆಯಿಂದ ನಗುತ್ತಾ ಸಂತೋಷವಾಗಿ ಆನಂದವಾಗಿ ಎಷ್ಟು ಸಾಧ್ಯವೋ ಇನ್ನೊಂದು ಆತ್ಮಕ್ಕೆ ಸಂತೋಷ ಹಾಕೊಡಿ, ದುರಾಂಕಾರ ಬೀಳ್ಬೇಡಿ. ನಂಗೆ ತುಂಬಾ ಐ ಆಮ್ ಸಾರಿ, ನಂಗೆ ನಮ್ಮ ಮಾದೇಗೌಡರು ನೆನಪಾಯ್ತು, ನಂಗೆ ಬಹಳ ಬೇಜಾರಾಯ್ತು. ನಾವು ಕಲಾವಿದ್ರು, ನಮಗ್ ಗೊತ್ತಿರೋದು ಒಂದೇ, ವಿ ವಾಂಟ್ ಟು ಎಂಟರ್ಟೈನ್. ಕರೆಕ್ಟ್. ದಿಸ್ ಒನ್ ಆಫ್ ದ ಬೆಸ್ಟ್ ಪ್ರೋಗ್ರಾಮ್. ನಂಗೆ ತುಂಬಾ ದಿನ ಆದ್ಮೇಲೆ ನನ್ನ ಬ್ಯೂಟಿಫುಲ್ ಜಡ್ಜಸ್ ಗಳು ಪಕ್ಕ ಕೂತ್ಕೊಂಡು ಒಂದು ಆನಂದ ಇದೆ. ನೆನ್ನೆ ರಕ್ಷಿತನ್ ಜೊತೆ ಮಾತಾಡ್ಬೇಕಾರೆ ಶಿ ವಾಸ್ ಎಂಜಾಯಿಂಗ್ ಸೋ ಮಚ್. ಮಗು ತರ ಸಾರ್ ಇಲ್ಲ ಕುತ್ಕೋತಾ ಇದೀವಿ, ತಿರ್ಗಾ ಸೇರ್ತಾ ಇದೀವಿ ಸಾರ್ ನಾವು ಒಂದಲ್ಲ. ಆ ಸಂತೋಷ. ಜಗ್ಗೇಶ್ ಸರ್ ಸುಮ್ನೆ ಮಾತಾಡ್ತಾರ, ಫೋನ್ ಮಾಡಿದಾಗ ಫುಲ್ ನಗ್ಸ್ತಿರ್ತಾರ ಅವರು, ಏನಾದ್ರೂ ಒಂದ್ ಹೇಳಿ ನಗ್ಸ್ತಿರ್ತಾರೆ. ನಾನ್ ಆಕ್ಚುಲಿ ನಿನ್ನೆ ನಿಜ ಹೇಳ್ಬೇಕಾ ಆನಂದ್, ಐ ವಾಸ್ ಇನ್ ಅ ವೆರಿ ಬ್ಯಾಡ್ ಮೂಡ್. ನಾನ್ ಆಕ್ಚುಲಿ ದ ಎಂಟೈರ್ ಡೇ ಮೈ ಫೋನ್ ವಾಸ್ ಆಫ್. ನಾನ್ ಫೋನ್ ಆನ್ ಇದ್ದಾಗ ಜಗ್ಗೇಶ್ ಸರ್ ಫೋನ್ ಮಾಡಿದ್ರು. ಒಂದ್ 45 minutes ಮಾತಾಡಿರ್ಬೋದು ನಾವಿಬ್ರು. ಐ ಹ್ಯಾವ್ ಲಾಫ್ಡ್ ಸೋ ಮಚ್ ಇನ್ ದಟ್ ಕಾನ್ವರ್ಸೇಷನ್. ಐ ಆಮ್ ಬ್ಲೆಸ್ಡ್ ಟು ಜಸ್ಟ್ ಲಿಸನ್ ಟು ಹಿಮ್ ಟಾಕ್ ಸಮ್ಟೈಮ್ಸ್. ನಿಜವಾಗ್ಲೂ ನಾನು ಹೇಳ್ತೀನಲ್ಲ, ಈ ಗ್ಯಾಪ್ ಏನ್ ಬಂತಲ್ಲಮ್ಮ, ಇದು ನಾನು ಬಳಸ್ಕೊಂಡಿದ್ದೇನ್ ಗೊತ್ತಾ, ಬ್ರಹ್ಮಸೂತ್ರದ ಬಗ್ಗೆ ತಿಳ್ಕೊಂಡೆ, ಉಪನಿಷತ್ತುಗಳ ಬಗ್ಗೆ ತಿಳ್ಕೊಂಡೆ. ತಿರ್ಗಾ ವಾಪಸ್ ನಾನು ಭಗವದ್ಗೀತೆನ ತಿರುವಾಕಿ ಮಾನ್ಯರು ಹೇಳ್ದಂತ ಎಲ್ಲಾ ಸಾರಾಂಶ ಸಮೇತ ಓದ್ ತಿಳ್ಕೊಂಡೆ. ಎಲ್ಲಾ ವೇದ ಸಾರಗಳು ಒಂದೇ ಹೇಳುತ್ತೆ, ಇಂಥ 1000 ಕೋಟಿ ರೋಗಗಳು ಬಂದ್ರು ಕೂಡ ನಿನ್ನ ಒಳಗಡೆ ರೋಗ ಬರ್ದೇ ಇರೋ ತರ ನೋಡ್ಕೋ, ನೀನು ಬಹಳ ಅದ್ಭುತವಾಗಿರುತ್ತೆ. ಇವನ್ನೆಲ್ಲ ತೃಣಕ್ ಸಮಾನ ತರ ನೀನು ಕಿಕ್ಔಟ್ ಮಾಡ್ತೀಯ. ಯಾವಾಗ ನಿನ್ನ ಒಳಗಡೆ ರೋಗ ಇದೆ, ಹೊರಗಡೆ ಏನೇ ಚೆನ್ನಾಗಿದ್ರು ನಿನಗೆಲ್ಲ ರೋಗಮಯವಾಗೇ ಕಾಣುತ್ತೆ. ಇವನ್ ಯಾರ ಕೆಟ್ಟವನ್ರಿ, ಇವನ್ ಯಾರ ಕಚ್ಚಡ ನೋಡಿ, ಅವ್ನ ಗ್ಲಾಸ್ ಹಾಕವನಲ್ಲ ಬಹಳ ಕಳ್ಳ ಇದ್ದಂಗವನೇ, ಅವಳು ಬಿಡಿ, ಅವಳ ಬಗ್ಗೆ ನಂಗೆ ಗೊತ್ತು, ಓಹೋ ಇವನ ಬಿಡಿ, ಈ ನೇಚರ್ ಬರುತ್ತೆ. ಯಾವಾಗ ಇದು ಒಳಗಡೆ ಚೆನ್ನಾಗಿರುತ್ತಲ್ವಾ, ಎಲ್ಲ ಹೊಗಳ್ತೀವಿ. ನಮ್ ತಾಯಿ ಅದ್ಭುತ, ನಮ್ಮ ಅತ್ತೆ ದೇವ್ರು ಸರ್ ನಮ್ ಗಂಡ ಅಯ್ಯೋ ಅದ್ಭುತ ಸರ್, ಈ ತರ ಭಾವನೆ ಬರ್ತದೆ. ಇವತ್ತಂತೂ 190 ಜನ ಅವ್ರ ಗಂಡ ಎದುರುಗಡೆ ಇರೋವರೆಗೂ ಬಹಳ ಏನ್ರಿ ತಿಂತೀರಾ, ಚೆನ್ನಾಗಿ ದೋಸೆ ಹಾಕೊಡ್ಲಾ ಅಂತ ಆಚೋದಪ್ಪ, ಪೀಡೆ ಹೋಯ್ತಪ್ಪ ಸದ್ಯ, ಅಯ್ಯೋ ಒಳ್ಳೆ ಪೀಡೆ ಹೋದಂಗ ಆಯ್ತು. ಅತ್ತೆ ಬಂದಿದ ತಕ್ಷಣ ಅತ್ತೆ ಬನ್ನಿ ಅಂತ, ಚೆನ್ನಾಗಿದೆ ಅತ್ತೆ, ಬಹಳ ಚೆನ್ನಾಗಿದೆ ಅಂತೆ. ಏನ್ ಗೊತ್ತಾತೆ, ಹಾಗಾಯ್ತು ಹೀಗಾಯ್ತು, ಆ ಸೀರಿಯಲ್ ಚೆನ್ನಾಗಿತ್ತು. ಇವ್ರು ಆಚೆ ಹೋಗಿದ ತಕ್ಷಣ ಫೋನ್ ಎತ್ಕೊಂತಾಳೆ, ಯಪ್ಪ ಪೀಡೆ ನಮ್ಮ ಅತ್ತೆ ಬಂದು ಫುಲ್ ಡೌ ಮಾಡ್ಬಿಟ್ಟು ನೀಟ ಮಾಡಿ ಕಳಿಸ್ಕೊಬಿಟ್ಟಪ್ಪ, ಅವಳು ಮಕ್ಕ ನೋಡಿದ್ರೆ ವಾಮಿಟ್ ಬರುತ್ತೆ ಕಣೆ, ಏನ್ ದರಿದ್ರವಾಗಿದ್ದಾಳೆ ಅಂತ ಅಲ್ಲಂತ ಇರ್ತಾರೆ. ಈ ತರ ಡ್ಯುಯಲ್ ಸಿಮ್ ನೇಚರ್ ಇಟ್ಕೊಂಡು ಬದುಕ್ತಾ ಇರೋ ಈ ಪ್ರಪಂಚ. ನನ್ಗೆ ಹಂಗಾಗಿ ಯಾರಾದ್ರೂ ಹೋಗ್ಬಿಟ್ಟು ಜಗೇಶ್ ಅವರೇ ಚೆನ್ನಾಗಿದ್ದೀರಾ ಅಂದ್ರೆ ಡೌ ಮಾಡ್ತಾವ್ ನನ್ ಮಗ, ಓಹೋ ಏನೋ ಎಕ್ಕಂಗವನೇ, ಓ ಫುಲ್ಲು ಆಗ್ತಾವನೇನೋ, ಓ ಜಾಕು ಫುಲ್ಲು, ಓ ಕೆಡುಕಂತಾನೆ ಇವಾಗ ನನಗೆ. ದೇವರಾಣಿಗೋ ಹೆಂಗ ಆಗ್ಬಿಟ್ಟಿದ್ದೀನಿ ನಾನು ಅಂದ್ರೆ ತುಂಬಾ ಭಯ ನನಗೆ ಸೊಸೈಟಿ ನಾನು ನೋಡಿದ್ರೆ. ನೀವ್ ಬೆಂಡಾಗೋ ನನಗೆ ಸಾರ್, ಈ ತರ ಆಗೋಗಿದೆ. ಅಂದ್ರೆ ಜನರನ್ನ ನೋಡಿ ಹೆಂಗಾಗ್ಬಿಟ್ಟಿದೆ ಗುಣಗಳನ್ನ, ಅಂದ್ರೆ ಮನುಷ್ಯನೇ ನಂಬಲ್ಲ. ಹಿಂಗಾದ್ರೆ ಆನಂದ ಮುಂದೆ ಹೆಂಗಿರುತ್ತೆ ನೀನ್ ಇಮ್ಯಾಜಿನ್. ಹಾಗಾಗಿ ಲೆಟ್ ಅಸ್ ಸರ್ಚ್ ಏನ ನಗುನ, ಲೆಟ್ ಅಸ್ ಸರ್ಚ್ ಏನ ಹ್ಯಾಪಿನೆಸ್. ಸೂಪರ್, ಫಂಟಾಸ್ಟಿಕ್. ನಾವು ಅದನ್ನೇ ಹುಡುಕ್ತಾ ಇರೋಣ. ಆ ಹುಡುಕೋ ಜಾಗ, ಕೊಡೋ ಜಾಗ ಯಾವ್ದಾರು ಇತ್ತು ಅಂದ್ರೆ ದಟ್ ಇಸ್ ದಿಸ್ ಬ್ಯೂಟಿಫುಲ್ ಸ್ಟೇಜ್. ಇದ್ರ ಜೊತೆಗೆ ನಮ್ಮ ಉದ್ಯಮದ ಮಗು ಪಾಪ ನಿನ್ನೆ ಕಾಲ್ವಾಗೋಯ್ತು, ಅವನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡೋಣ. ಸಂಚಾರಿ ವಿಜಯ್. ಓಕೆ ಅಣ್ಣ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಬ್ಯಾಕ್ ಟು ಜಗಣ್ಣ ಬರ್ಲಿ ಜೋಶು. ಓಕೆ, ಹೋದ್ವಾರ ಅವಳಿ ರತ್ನಗಳಿದ್ವು, ಈಗ ಇವತ್ತಿಂದ ತ್ರಿವಳಿ ರತ್ನಗಳು ಬಂದಾಗಿ ಸೊ ಆ ಜಡ್ಜಸ್ ಪ್ಯಾನಲ್ ಈಗ ಫುಲ್ ಕಂಪ್ಲೀಟ್ ಆಗಿದೆ, ಸೂಪರ್ ಆಗಿದೆ. ಇದೇ ಜೋಶಲ್ಲಿ, ಇದೇ ಎನರ್ಜಿನಲ್ಲಿ ಇವತ್ತಿನ ಮೊದಲ ಆಕ್ಟ್ ನ ಶುರು ಮಾಡೋಣ. ಇಡೀ ಭಾರತೀಯ ಚಿತ್ರರಂಗನೇ ಸ್ಯಾಂಡಲ್ವುಡ್ ನತ್ತ ತಿರುಗು ನೋಡೋ ಹಾಗೆ ಮಾಡದಂತ ಕರುನಾಡಿನ ಹೆಮ್ಮೆಯ ಚಿತ್ರ ರಾಖಿ ಬಾಯ್ ಯಶ್ ಅವರ ಅಭಿನಯದ KGF ಚಾಪ್ಟರ್ 1 ಅದರ ಮುಂದುವರೆದ ಭಾಗ ಚಾಪ್ಟರ್ 2 ತೆರೆ ಮೇಲೆ ಯಾವಾಗ ಬರುತ್ತೋ ಅಂತ ಇಡೀ ಜಗತ್ತೇ ಕಾತರದಿಂದ ಕಾಯ್ತಾ ಇದೆ. ಆದ್ರೆ ಆ ಚಿತ್ರ ತೆರೆ ಮೇಲೆ ಬರೋದಕ್ಕಿಂತ ಮುಂಚೆ ನಮ್ಮ ವೇದಿಕೆಯಲ್ಲಿ ತೆರೆ ಕಾಣ್ತಾ ಇದೆ. ಇದೆಲ್ಲ ಹೇಗ್ ಸಾಧ್ಯ ಅಂತೀರಾ? ಸಾಧ್ಯ ಅಂತಿದ್ದಾರೆ ನಮ್ಮ ಕಿಲಾಡಿಗಳು. ಯಾಕೆ ನಾ ಪರ್ಫಾರ್ಮ್ ಮಾಡಕ್ ಬರ್ತಾ ಇದಾರೆ. ಉಡುಪಿಯ ರಾಕೇಶ್, ಬೆಳ್ತಂಗಡಿಯ ಹಿತೇಶ್, ಮೂಡ್ಬಿದ್ರೆ ವಿಶ್ವನಾಥ್, ಮಂಗಳೂರಿನ ದಿವ್ಯಾ ಅಂಚಲ್, ಚನ್ನರಾಯಪಟ್ಟಣದ ವಾಣಿ, ಗೋಕಾಕ್ನ ಪ್ರವೀಣ್ ಗಸ್ತಿ, ಮಂಡ್ಯದ ಮುತ್ತುರಾಜು, ರಾಯಚೂರಿನ ಚಿದಂಬರ್ ಹಾಗೂ ಶಿವಾನಂದ ಸಿಂದಗೆ. ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲೇ ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿನಯದ KGF ಚಾಪ್ಟರ್ 1 ಲಾಕ್ಡೌನ್ ಇಂದ ಥಿಯೇಟರ್ ಎಲ್ಲ ಲಾಕ್ ಆದ ಕಾರಣ ಚಾಪ್ಟರ್ 2 ಮುಂದೂಡಿಸಲಾಗಿದೆ. ಆದ
ಕಾರಣ ಕಾಮಿಡಿ ಕಿಲಾಡಿಗಳು ವೇದಿಕೆಯಲ್ಲಿ. ಕಾಮಿಡಿ ಕಿಲಾಡಿಗಳಿಂದ ಚಾಪ್ಟರ್ 2 ನೋಡಲು ಮರೆಯದಿರಿ, ಮರೆತು ನಿರಾಶರಾಗದಿರಿ. KGF ಚಾಪ್ಟರ್ 2 ಚಾಪ್ಟರ್ 2 ಚಾಪ್ಟರ್ 2. ನೀನಿಲ್ಲ ಏನ್ ಮಾಡ್ತಾ ಇದ್ಯಾ? ಹೋಗಿ ಎಲ್ರಿಗೂ ಟೀ ತಗೊಂಬಾ. Idiot. ಏನ್ರಿ ಯಾವಾಗ ನೋಡಿ ದುರ್ಗ ಮಾಡ್ದಂಗ್ ಕಾಡ್ತಾಳೆ. ಗರುಡನ್ ನೋಡ್ದಾಯ್ತು, ಈಗೇನ್ ಮಾಡ್ತಾನೆ ನಿಮ್ ಹೀರೋ? Powerful people come from powerful places. ನೋ Powerful people make places powerful. ನೋ ಸರ, ಎಷ್ಟ್ ಚೆನ್ನಾಗಿ ಹೇಳ್ತೀರಿ. ಸೇಮ್ ಅವ್ರ ತರ ಐತಲ್ರಿ ವಾಯ್ಸ್. ನಿಮ್ ವಾಯ್ಸ್ ಅಲ್ಲ ಇದು. ಅವರಿಗೆ ಬೇಸ್ ವಾಯ್ಸ್ ಇಲ್ಲ ಅಂತಾನೆ ವಾಯ್ಸ್ ಓವರ್ ಕೊಡ್ಸಿರೋದು. ಇದಕ್ ಮಾತ್ರ ಬೇರೆ ಬಿಲ್ಡಪ್ಪ. ಮೇಡಮರೇ, ಈಗ ಟೈಮ್ ಆಯ್ತು, ಎಲ್ಲ ಉಣ್ಣಾಕ್ ಬನ್ರಿ. ಉಣ್ಣಾಕ ಬಂದ ಉಣ್ಣಾಕ್ ಬಂದ ಅಲ್ಲ, ಬರ್ಕತ್ತಲ್ಲಿ ಜ್ಞಾಪಕಕ್ಕೆ ಬಂದ. ಬೇಟೆಗಾರರನ್ನು ಬೇಟೆಯಾಡೋ ರಣ ಬೇಟೆಗಾರ ಬಂದ. Powerful people make places powerful. ನನಗ್ ಭಾಷೆ ಕೊಡು, ಇನ್ಯಾವತ್ತು ಗನ್ನಲ್ಲಿ ಸಿಗರೇಟ್ ಹಚ್ಚಲ್ಲ ಅಂತ. ಸ್ವಾರ್ಥಕ್ಕೋಸ್ಕರ ಓಡ್ತಿರೋ ಪ್ರಪಂಚ. ಇಲ್ಲಿ ಯಾರು ವ್ಯಾಕ್ಸಿನ್ ಹಾಕ್ಸಲ್ಲ, ನಮಗ್ ನಾವೇ ವ್ಯಾಕ್ಸಿನ್ ಹಾಕ್ಸ್ಕೋಬೇಕು. ವ್ಯಾಕ್ಸಿನ್ ಇದ್ರು ಇಲ್ಲ ಅಂತ ಹೇಳೋ ಜನಗಳ ಮಧ್ಯೆ ವ್ಯಾಕ್ಸಿನ್ ಹಾಕಿಸ್ದೇನೆ ಓಡಾಡ್ತಾ ಇದ್ದೀಯಾ? ಅವ್ರಗಳ ಬಗ್ಗೆ ಚಿಂತೆ ಮಾಡಬೇಡ, ಅವ್ರೆಲ್ರು ಆಲ್ರೆಡಿ ವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ದಾರೆ. ಇಲ್ಲೇ ಪಕ್ಕದಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ವ್ಯಾಕ್ಸಿನ್ ಹಾಕ್ಸ್ತಿದ್ದಾರೆ. ಈ ಮಾಸ್ಕ್ ಹಾಕೊಂಡು ವ್ಯಾಕ್ಸಿನ್ ಹಾಕಿಸ್ಕೋ. ಅವರ ತಾಯಿನೇನೋ ವ್ಯಾಕ್ಸಿನ್ ಹಾಕೋದಕ್ ಕಳಿಸ್ದ. ಮುಂದೇನ್ ಮಾಡ್ತಾನೆ ನಿಮ್ ಹೀರೋ? ಮುಂದೆ ಎಕ್ಸಿಟ್ ಆತ. ಧಾಗಾ 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 ಏಕ್ ಪ್ಲೇಟ್ ಕುಷ್ಕಾ. ಅಂತೆ ಹಂಗೆ ಬರೋದ್ ಬಂದ್ಬಿಟ್ಟಿರಿ. ಉಣ್ಕೊಂಡು ಹೋಗ್ರಿ ಸರ, ಉಣ್ಕೊಂಡು. ನೀನುಂಡ? ನಾನು ಎಲ್ರಿಗೂ ಉಣ್ಸಿ ಆಮೇಲೆ ಉಣ್ತೇನ್ರಿ ಸರ್. ಹಾ. ಸರ, ನನ್ಗೊಂದು ಡೌಟ್ ರೀ. ಏನು? ಚಾಪ್ಟರ್ ಉಂಡ್ರಲ್ಲಿ ಅಷ್ಟು ಉದ್ದ ಇದ್ರಿ, ಈಗ ಯಾಕೆ ಡೌನ್ ಆಗ್ಬಿಟ್ಟಿದ್ದೀರಾ? ಲಾಕ್ ಡೌನ್ ಇತ್ತಲ್ವಾ, ಅದಕ್ಕೆ ನಾನು ಡೌನ್ ಆದೆ. ಈಗ ಅನ್ಲಾಕ್ ಆಗ್ಬಿಟ್ರೆ ಸರ ಭಯ ಬಿಟ್ಟಿದ್ರಿ ಸರ್. ಜೀವನದಲ್ಲಿ ಭಯ ಇರ್ಬೇಕು, ಭಯ ಗುಂಡಿಗೆಯಲ್ಲಿ ಇರ್ಬೇಕು. ಆ ಗುಂಡಿಗೆ ನಮ್ದಲ್ಲ, ನಮ್ ಎದುರುಗಡೆ ಒಂದಾಗಿರ್ಬೇಕು. ಮೇ ಐ ಗೋ? ಧಾಗಾ 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 ಏಕ್ ಪ್ಲೇಟ್ ಕುಷ್ಕಾ. ಸೆಟ್ಟಿಸ್ ರೆಡ್ ಅಲ್ಲಿ ಕೊಡಿಸ್ತೀನಿ, ಬನ್ನಿ ಹೋಗು. ಬಂದ ಬಂದ ಬಂದ. ಕುಷ್ಕ ಅಂದ ತಕ್ಷಣ ವಾಸಿ ಹಿಡ್ಕೊಂಡ್ ಬಂದ. ಯಾಕ ಬಂದೈತ್ರಿಗ? ಅಲ್ಲ, ರಾಜಣ್ಣ ಹುಷಾರಾಗಿ ವಾಪಸ್ ಬಂದ. ಬೇಟೆಗಾರರನ್ನು ಬೇಟೆಯಾಡೋ ರಣ ಬೇಟೆಗಾರ ಬಂದ. ಲೇ ಮುತ್ತು ಬಾರೈ. ಅಲ್ಲ ಕಣ, ಏನ್ ಕ್ಯಾರೆಕ್ಟರ್ ನಿಂತಿದ್ರಲ್ಲಿ? ಹುಚ್ಚ ಹುಚ್ಚ. ಶರಣೆ ಸರ್ಗೆ ಇಷ್ಟು ವರ್ಷ ಆದ್ಮೇಲೆ ಆದ್ರೂ ಗೊತ್ತಾಯ್ತಲ್ಲ ಏನಂತ? ನೀನ್ ಹುಚ್ಚ ಅಂತ. ಕರೆಕ್ಟ್ ಆಗಿರೋ ಕ್ಯಾರೆಕ್ಟರ್ ಕೊಟ್ರೆ ಹೋಗ್. ಮುಂದೇನಾಯ್ತು? ಆವತ್ತು 2 ಘಟನೆ ನಡೀತು. ಗೊತ್ತು, ಮಧ್ಯರಾತ್ರಿ 2 ಗಂಟೆನಲ್ಲಿ ಕಾಮಿಡಿ ಕಿಲಾಡಿ DKD ಶೂಟಿಂಗ್ ಮಾಡಿದ್ರು. ಇಲ್ಲ ಅದಲ್ಲ, ಆವತ್ತು ಅವರು ಬಂದ್ರು, ಅದು ಆಯ್ತು.
ಬಿಟ್ರೆ ಮುಂದೇನಾಯ್ತು? ನಿಂತ್ಕೊಳ್ಳಮ್ಮ. ಇಲ್ಲೇನು ಗಣರಾಜ್ಯೋತ್ಸವ ಬೇರೆ ನಡೀತಾ ಇದೆಯಾ? ಇಲ್ಲಿ ಸೀರಿಯಸ್ ಡಿಸ್ಕಷನ್ ನಡೀತಿದೆ. ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಈ ಕಡೆ ಓಡಾಡ್ತಾ ಇದೆಯಲ್ಲ. ಯಾರು ನೀನು? KGF 2 ಟೀಸರ್ ನೋಡಿಲ್ವಾ ನೀನು? ನೋಡಿದ್ದೀನಿ. ನನ್ ಕ್ಯಾರೆಕ್ಟರ್ ಇರೋದಷ್ಟೇ. ಈಗ ಏನ್ ಮಾಡ್ತಾನೆ ನಿಮ್ ಹೀರೋ? ಆವತ್ತು 2 ಘಟನೆ ನಡೀತು. ಅಯ್ಯೋ sir, ನಾನು ಚಾಪ್ಟರ್ 1 ಬಗ್ಗೆ ಕೇಳ್ತಾ ಇಲ್ಲ, ಚಾಪ್ಟರ್ 2 ಬಗ್ಗೆ ಹೇಳಿ. ಮತ್ತೆ ನನ್ನನ್ನೇ ಕೇಳ್ತಾ ಇದ್ರ, ಅವ್ರನ್ನ ಕೇಳಿ. ಈಗ ಏನ್ ಮಾಡ್ತಾನೆ ನಿಮ್ ಹೀರೋ? ಅವನು ಕಾಲೇಜಿಗೆ ಬರ್ತಾ ಇದ್ದ, ಆದ್ರೆ ಕ್ಲಾಸಿಗೆ ಬರ್ತಾ ಇರ್ಲಿಲ್ಲ. ಯಾಕೆ? ಯಾಕಂದ್ರೆ ಅವನು ಕ್ಲಾಸ್ ಅಲ್ಲ ಮಾ. ಸರ ಕ್ಲಾಸ್ಗೆ ಉಂಟ್ಕೊಂಡ್ ಬರ್ತಿದ್ನೇನ್ರಿ? ಉಂಟ್ಕೊಂಡು ಮುಂದೇನ್ ಮಾಡ್ತಾನೆ ನಿಮ್ ಹೀರೋ? ಸೀದಾ ಬಾಗಿನ ತಗೊಂಡು ಹುಡುಗಿ ಕೈಯಲ್ಲಿ ಕೊಟ್ಟು, ಇವತ್ತಿಂದ ನೀವು ನಮ್ಮೋರು, ನಾವು ನಿಮ್ಮೋರು ಅಂತ. ಡಿಂಗ್ 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 ಡಿಂಗ್. ರಾಮಚಾರಿ. ನಾನು ತುಂಬಾ ಮುಂದೆ ಹೋಗ್ಬಿಟ್ನಾ? ಮುಂದೆ ಅಲ್ಲ, ಹಿಂದಕ್ಕೆ ಹೋಗಿದ್ರಿ. ಸಾರಿ. ಆವತ್ತು ಒಂದು ಡೀಲ್ ಸಿಕ್ತು. ಆ ಡೀಲ್ ಮಾಡಕ್ ಹೋಗ್ತಿರ್ಬೇಕಾದ್ರೆ ಅವಳು ಸಿಕ್ಕಿದ್ಲು. ಕಂಗ್ರ್ಯಾಚುಲೇಷನ್ Why? ಚಿನ್ನ, ಐ ಲವ್ ಯು ಚಿನ್ನ. How dare you? ಹೌ ಫೇರ್ ಯು. ಮೇಕಪ್ ಮಾಡಿದ್ಮೇಲೆ I will kill you. ಐ ಆಮ್ ಆಲ್ರೆಡಿ ಡೆಡ್ ಚಿನ್ನ. ಲೇ, ಮುಖ ಏಟ್ರೋ ನೋಡ್ತಾ ಇದ್ರಾ? ಇವನ್ ಮೂಳೆ ಮುಟ್ಟಾಕ್ರು. ಯಾವನವನು ಬರ್ಲಿ. ಇನ್ಮೇಲಿಂದ ಇವ್ರಪ್ಪ ನಮ್ಮ ಮಾವ, ನಿಮ್ಮೆಲ್ರಿಗೂ ನನ್ನ ಭಾವ, ನಿಮ್ಮ ಅಕ್ಕನ್ ಚೆನ್ನಾಗಿ ನೋಡ್ಕೊಳ್ರಿ. ಸರ ಇದು KGF 1 ಡೈಲಾಗ್. ಇನ್ಮೇಲಿಂದ ಇವ್ರಪ್ಪ ನಮ್ಮ ಮಾವ, ನಿಮ್ಮೆಲ್ರಿಗೂ ನನ್ನ ಭಾವ, ನಿಮ್ ತಂಗಿನ್ ಚೆನ್ನಾಗಿ ನೋಡ್ಕೊಳ್ರು. ಅಪ್ಪರ ಮಗನ. ಲೇ, ನಿನ್ನ ಸುಮ್ನೆ ಬಿಡಲ್ಲ ಕಣೋ, ನಮ್ಮಪ್ಪಂಗ್ ಹೇಳಿ ಹೊಡಿಸ್ತೀನಿ. ಮೇಡಮ್ ಅವ್ರೆ, ನಾನೇನ್ ಮಾಡಿದ್ರಿ? ಪಪ್ಪರೆ ಮಗನಿಂದ ಅದಕ್ಕೆ ಕೊಡಿಸ್ತೀರಿ. ಕಂಡ್ರು? ದಾಗ 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 ದಾಗ. ಏಕ್ ಪ್ಲೇಟ್ ಕುಸ್ಕಾ ಆಮೇಲೆ ಕೊಡ್ತೀನಿ. ಬಾಯ್ ಚಿನ್ನ. ಚಿನ್ನ ಏನಣ್ಣ? ಚಿನ್ನ. ಬಂದ್ ಮಾಡ್ತೀಯ ನನ್ನ ಕ್ಯಾರೆಕ್ಟರ್? ಇಲ್ಲ ಕಣ, ನೀನೇ ಮಾಡ. ಬಂದ್ ಮಾಡು. ಇಲ್ಲ ಹಂಗೆ. ಭಾರಿ ಉತ್ಸಾಹದಲ್ಲಿದ್ದೆ. ಇಲ್ಲ ಮಾಡ ಹೇಳಿದೆ. ಅಲ್ಲ, ನಿನ್ ಕ್ಯಾರೆಕ್ಟರ್ ಮಾಡುವಾಗ ನಾನು ಡಿಸ್ಟರ್ಬ್ ಮಾಡಿದ್ನ? ಇಲ್ಲ ಕಣ, ನಾನು ಮಾಡ್ಲಂಗಾದ್ರೆ? ಇಲ್ಲ ಮಾಡು. ಇಲ್ಲಿ ರಾಕಿ ಯಾರು? ಸದ್ಯಕ್ಕೆ ನಾನು ಇಲ್ಲದ ನನ್ನ ಮಗ ಮಾಡ್ತಿದ್ದ. ಒಂದ್ ಆಣೆನ್ ಹೊಡಿಬೇಕು. ಆನೆ ನೋಡಿದ್ರೆ ಪೊಲೀಸ್ ಅವ್ರು ನಂಗೆ ಹೊಡಿತಾರೆ. ಚಾಪ್ಟರ್ 1 ನೋಡಿಲ್ವಾ? ನೋಡಿದ್ದೀನಿ. ಅದರಲ್ಲಿ ಎಲ್ಲೂ ಪೊಲೀಸ್ ಬರಲ್ಲ. DL ಇಲ್ದೆ ಇದ್ದಾಗ ಮಾತ್ರ ಪೊಲೀಸ್ ಹಿಡಿಯೋದು. ಆಣೆ ಹೊಡೆದ್ರೆ ಹಿಡಿಯಲ್ಲ. ಬಾ, ಆಣೆ ಹೊಡಿಯೋಣ. ನನ್ಗೊಂದ್ ಭಾಷೆ ಕೊಡು. ಭಾಷೆನ ಒಳ್ಳೆ ದೋಸೆ ಕೇಳ್ದಂಗೆ ಕೇಳ್ತಿದ್ಯಲ್ಲಮ್ಮ. ಸರಿ, ಇನ್ನೊಂದ್ಸಲ ಕೇಳಲ್ಲ, ಭಾಷೆ ಕೊಡು. ಯಾವುದೇ ಕಾರಣಕ್ಕೂ ಆನೆ ನೋಡಿಯಲ್ಲ ಅಂತ. ನೀನೇನ್ ವೀರಪ್ಪನ ಅಲ್ಲ, ಈ ಸಿನಿಮಾ ಹೀರೋ. ಊರ್ ನೋಡಕ್ ಹೋಗೋನು ಊರ್ ಬಗ್ಗೆ ತಿಳ್ಕೊತಾನೆ. ಊರ್ನ ಆಳಕ್ ಹೋಗೋನು ಊರ್ಗೆ ಅವನ ಬಗ್ಗೆ ತಿಳಿಸ್ತಾನೆ. ಫಸ್ಟ್ ಡೋಸ್ ತಗೊಂಡ್ರು ಇಷ್ಟು ಕೆಮ್ತ ಇದೆಯಂದ್ರೆ ನೀನ್ ಸೆಕೆಂಡ್ ಡೋಸ್ ಇವಾಗ್ಲೇ ತಗೋಬೇಕು. ತಗೋ ಮಾಸ್ಕ್. ಇದು TB. ದಾಗ 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 ದಾಗ. ಏಕ್ ಪ್ಲೇಟ್ ಕುಸ್ಕಾ. ಚಟ್ಟಿ ಸೆರೆಟಲ್ಲಿ ಕೊಡಿಸ್ತೀನಿ, ಬನ್ನಿ. ಬಿಲ್ ನಾನೇ ಕೊಡ್ತೀನಿ, ಬನ್ನಿ. ಥ್ಯಾಂಕ್ ಯು. ಈಗ ಏನ್ ಮಾಡ್ತಾನೆ ನಿಮ್ ಹೀರೋ? ನಿನ್ ಕಣ್ ಮುಂದೆ ಎತ್ತಾಕೊಂಡು ಹೋದ್ರಲ್ಲ, ಮತ್ತೇನ್ ಪದೇ ಏನ್ ಮಾಡ್ತಾರೆ ಅಂತ ಕೇಳ್ತಿದ್ಯಾ? ಈಗ ಏನ್ ಮಾಡ್ತಾನೆ ನಿಮ್ ಹೀರೋ? ಬರೀ ಅದೇ ಡೈಲಾಗ್ ಹೇಳ್ತಾ ಇದೆಯಲ್ಲ, ಮುಂದೆ ಕೇಳೋ. ಸರ್, ನನಗೆ ಕೊಟ್ಟಿರೋದು ಒಂದೇ ಡೈಲಾಗು ಸರ್. ಈಗ ಏನ್ ಮಾಡ್ತಾನೆ ನಿಮ್ ಹೀರೋ? ಬಂದ ಕನ್ಫ್ಯೂಸ್ ಆಗಿ ಬಂದ. ಎಲ್ಲ ವ್ಯಾಕ್ಸಿನ್ ಹಾಕ್ಸ್ಕೊಳಕ್ ಬಂದ. Shut up! ಬೇಟೆಗಾರರನ್ನು ಬೇಟೆಯಾಡೋ ರಣ ಬೇಟೆಗಾರ ಬಂದ.
ಇಲ್ಲಿ ಕೂತಿರೋರಿಗೆ ಬೇಸ್ ವಾಯ್ಸಿಲ್ಲ, ಇವನಿಗೆ ಬೇಸೇ ಇಲ್ಲ. ಈಗೇನ್ ಮಾಡ್ತಾನೆ ನಿಮ್ ಹೀರೋ? ಅಮ್ಮ, ಸಿನಿಮಾದಲ್ಲಿ ಹೀರೋ ಮಾತ್ರ ಅಲ್ಲ, ವಿಲನು ಇದ್ದಾನೆ. ಜಡ್ಜಸ್, ನಂಗೊಂದು ಡೈಲಾಗ್ ಸಿಕ್ತು. ಏನು? ಈಗೇನ್ ಮಾಡ್ತಾನೆ ನಿಮ್ಮ ವಿಲನ್? ಸರ್ ಹೌದ್ರಿ ಸರ್, ವಿಲನ್ ಏನ್ ಮಾಡ್ತಾನೆ ಹೇಳ್ರಿ ಸರ್. ಹೇಳ್ರಿ. ಸುಮ್ನೆ ಕುತ್ಕೊಳ್ರಿ ಮೇಡಮ್, ರಮಿಕಂಡು ನೀವ್ ಹೇಳ್ರಿ ಸರ್. ಖುಷಿ ತಡ್ಕೊಳಕ್ ಆಗ್ತಿಲ್ಲ, ಖುಷಿ ಬಂದ್ ಕುಂಟೆ ಹೋಗ್ಕೊಂಡ್ಬಿಡುತ್ತೆ. ಹೇಳ್ರಿ ಸರ್. ಅವಾಗಿಂದ ನೋಡ್ತಾ ಇದ್ದೀನಿ, ಯಾಕೆ ಓಡಾಡ್ತಾ ಇದೀಯಾ? ಡೈಲಾಗ್ ಅಂತೂ ಇಲ್ಲ, ಓಡಾಡ್ತಾ ಇದ್ರೆ ಫ್ರೇಮ್ ಅಲ್ಲಾದ್ರೂ ಬರ್ತೀನಲ್ವಾ? ಒಂದ್ ಕೆಲಸ ಮಾಡು, ಒಂದ್ ಫೋಟೋ ತಂದು ಕೊಟ್ಬಿಡು, ದೊಡ್ಡ ಫ್ರೇಮ್ ಹಾಕಿ ಇಲ್ಲಿ ಇಟ್ಬಿಡ್ತೀನಿ, ಇಡೀ ಸಿನಿಮಾದಲ್ಲಿ ಇರ್ತೀಯ ಅವಾಗ. ಹೌದಾ? ಮನೆ ಬಾ, ನಿನ್ ಫೋಟೋಗೆ ಫ್ರೇಮ್ ಹಾಕಿ ಹಾರ ಹಾಕ್ತೀನಿ. ಮ್ಯೂಸಿಕ್ ಇಲ್ವಾ? ನಿನ್ನ ಹಣೆ ಬರ ಇರ್ಲಿ. ಸರ, ಆ ಅಮ್ಮ ಅಂತ ಹೋಗೋದ್ ನೋಡ್ತಿದ್ರಿ, ಏನ್ ಅನಿಸ್ತದೆ ಹೇಳ್ರಿ? ಸೈಡಲ್ಲಿ ಹೋಗಿ ವಾಂತಿ ಮಾಡ್ಬೋದು ಅನ್ಸುತ್ತೆ. ಬಂದ ಪೇಮೆಂಟ್ ಇಸ್ಕೊಂಡು ಹೋಗಕ್ ಬಂದ. ಅದೇ ಬದುಕೋರ್ ಲಕ್ಷಣ ಕಣೋ ಕಂದ. ಬೇಟೆಗಾರರನ್ನು ಬೇಟೆಯಾಡೋ ರಣ ಬೇಟೆಗಾರ ಬಂದ. ಇನ್ನೊಂದ್ಸಲ ಏನಾದ್ರು ಹಿಂಗ್ ಬಂದ್ರೆ ನಿನ್ನ ರಣ ಬೇಟೆ ಆಗ್ಬಿಡ್ತೀನಿ. ನಾನು ಟೆನ್ಷನ್ ಅಲ್ಲಿ ಇದೀವಿ, ಇಲ್ಲಿ ವಿಲನ್ ಎಲ್ಲಿ ಅಂತ ಪದೇ ಬರ್ತೀವಿ. ಸರ ಬೇಗ ಹೇಳ್ರಿ, ವಿಲನ್ ಎಲ್ಲಿಂದ ಬರ್ತಾನೆ ಹೇಳ್ರಿ ಸರ. ಪವರ್ಫುಲ್ ಪೀಪಲ್ ಕಮ್ ಫ್ರಮ್ ಪವರ್ಫುಲ್ ಪ್ಲೇಸಸ್. ಅದನ್ನ ಹೇಳ್ತಾರಲ್ಲ ಸರ್, ನೀವು ಅದನ್ನ ಹೇಳ್ರಿ ಸರ್, ಎಲ್ಲಿಂದ ಬರ್ತಾನೆ ವಿಲನ್? ಪವರ್ಫುಲ್ ಪೀಪಲ್ ಮೇಕ್ ಪ್ಲೇಸಸ್ ಪವರ್ಫುಲ್. ಅಯ್ಯೋ ಮೇಡಮ್, ಏನಿದು? ಎಲ್ಲಿಂದ ಬರ್ತಾನೆ ಇವ್ರ ಹೀರೋ? ನೀವು ಅದನ್ನ ಹೇಳ್ತಿರಲ್ಲ ಸರ್, ನೀವು ಅದ್ರ ಹೇಳ್ರಿ ಸರ್. ಪವರ್ಫುಲ್ ಪೀಪಲ್ ಕಮ್ ಫ್ರಮ್ ಪವರ್ಫುಲ್ ಪ್ಲೇಸಸ್. ಈಗೇನ್ ಮಾಡ್ತಾನೆ ಇವ್ರ ಹೀರೋ? ಪವರ್ಫುಲ್ ಪೀಪಲ್ ಕಮ್ ಫ್ರಮ್ ಪವರ್ಫುಲ್ ಪ್ಲೇಸಸ್. तेरे जैसे चोकर लोगों को प्यार देके, मोहब्बत देके, दिल में जगह देके इस मिट्टी को बर्बाद करने के लिए मुंबई से आया हुआ बेजीरा। अरे ओ कालिया, तेरे गैंग में कितने आदमी है रे? ಗ್ಯಾಂಗ್ ಕಟ್ಕೊಂಡ್ ಬರೋನು ಗ್ಯಾಂಗ್ಸ್ಟರ್, ಒಬ್ನೇ ಬರೋನು ಮಾನ್ಸ್ಟರ್. इतना छोटा मॉन्स्टर। रोमा वाला बिगिरा। क्या चाहिए रे तेरे को? कुस्का दुनिया। दुनिया? इस पिक्चर में दुनिया विजी नहीं है रे, ओनली तेरा बाप बेतेरा। ಬಿದ್ದೀರಾ? ಸ್ಕಿಟ್ಟಲ್ ನೀವು ಇದ್ದೀರಾ? If you think you are bad, I am your dad. तू मुझे कुछ नहीं कर सकता है रे, क्योंकि इस ब्रह्मांड का अकेला दान बेतेरा। ಬಿದ್ದೀರಾ? ತುಂಬಾ ಹೋಗಿದ್ದೀರಾ? मेरे को मारने वाला पैदा हुआ ही नहीं, पैदा होगा भी नहीं. ಎಷ್ಟು ಹೇಳಿದ್ರು ಅಷ್ಟೇ ಇವನ್ಗೆ. ಕುತ್ತೆ ಕನ್ನಡ ಬೋಲೋ. ಡಬ್ಬಿಂಗ್ ಕರ್ರೆ ಸಾಲೆ. ಸಾಲೆಯಲ್ಲಿ ಡಬ್ಬಿಂಗ್ ಮಾಡ್ಲಿಕ್ಕೆ ಆಗಲ್ಲ, ಸ್ಟುಡಿಯೋದಲ್ಲೇ. ಹೌದು? ಅಬೇ ಸಾಲೆ ಸಾಲೆ ಬೋಲ್ತಾ ನಿನ್ನೆ ಎಂಜಲು ಬೆಳ್ಳಗೆ ಇದೆಯಲ್ಲೋ. ದಾಗ 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 ಏಕ್ ಪ್ಲೇಟ್ ಕುಸ್ಕ. ತಗೊಳ್ಳಯ್ಯ, ಬಂದಾಗಿಂದ ಕೇಳ್ತಾ ಇದ್ದೆ, ತಿಂದ್ಬಿಟ್ಟು ಸಾಯಿಲ್ಲ. ಈಗೇನ್ ಮಾಡ್ತಾನೆ ಇವ್ರ ಹೀರೋ? ಬಿದ್ರೆ ಕರ್ಕೊಂಡು ಹೋಗ್ತಾನೆ. ಬಿದ್ರೆ ಹೋಗುವ. ಈಗೇನ್ ಮಾಡ್ತಾನೆ ನಿಮ್ ಹೀರೋ? ನಿಮ್ ಮುಂದೆನೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿದ್ದಾನೆ. ಅಂದ್ರೆ ಈ ಕಥೆನು ನಂದೇ, ಹೀರೋನು ನಾನೇ. ಇದು KGF ಚಾಪ್ಟರ್ 2 ಅಲ್ವಾ? ನಾನು ಹೇಳಿದ್ದು KGF ಚಾಪ್ಟರ್ 2. ಆದ್ರೆ ಅದಲ್ಲ, ಇದು KGF ಅಂದ್ರೆ ಕಾಪಿನಡಕ 2 ಗಾಂಧಿನಗರ ಫಿಲ್ಮ್ ಅಂತ. ನಾನ್ ನಿಮ್ಮನ್ನ ಇಂಪ್ರೆಸ್ ಮಾಡಕ್ಕೆ ಇಷ್ಟೊಂದು ಕಥೆ ಹೇಳಿದ್ದು. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸಾರಿ ಹಾಡಿದರು ಚೆನ್ನ. ಇದು ನಿಲ್ಲಲಾರದೆಂದು, ಕೊನೆಯಾಗಲಾರದೆಂದು ಈ ಪ್ರೇಮ ಲೋಕದ ಗೀತೆಯು. ಬಂದ ಬಂದ ಬಂದ. ಮತ್ತೆ ಯಾಕೋ ಬಂದ? KGF 2 ತೋರಿಸ್ತೀನಿ ಅಂದ್ಬಿಟ್ಟು ಯಾಮರ್ಸಿದಿರಲ್ಲ, ನಿಮ್ಗೆಲ್ಲ ಹಾಕೊಂಡ್ ರುಬ್ಬಕ್ಕೆ ಆನಂದಣ ಬಂದ.
ಆಕ್ಚುಲಿ ಭಟ್ರೆ ಟ್ರೈಲರ್ ಅಲ್ಲಿ ಏನ್ ನೋಡಿದಾರೆ ಅಷ್ಟೇ, ಅದನ್ನ ಇಟ್ಕೊಂಡೇ ಇವರೆಲ್ಲ ಕ್ಯಾರೆಕ್ಟರ್ ಮಾಡಿರೋದು. ಬಟ್ ಎನಿವೇ ಹಿಲೇರಿಯಸ್, ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. ಭಟ್ರಿಂದ ಶುರು ಮಾಡೋಣ. ಭಟ್ರೆ ಹೇಗ ಅನಿಸ್ತು? ಏನಿತ್ತು ನಿಮ್ಮ ನಿರೀಕ್ಷೆ? ಸಿಕ್ಕಾಬಟ್ಟೆ ಮಜಾ ಕೊಟ್ರಿ ಕಣ. ಅಲ್ಲ ಹೌದು. ಅಂದ್ರೆ ಒಂದು ಯಾವ್ದೋ ತಂಡ ಒಂದು ಚಾಪ್ಟರ್ 1 ಚಾಪ್ಟರ್ 2 ಅಂತ ಒಂದು KGF ಅಂತ ಟೈಟ್ಲ್ ಇಟ್ಕೊಂಡು ತುಂಬಾ ಕಷ್ಟಪಟ್ಟು ಅದೇನೋ ಒಂದು ವರ್ಲ್ಡ್ ಕ್ರಿಯೇಟ್ ಮಾಡಿದ್ದಾರೆ. ಅದ್ರದ್ದು 2 ಪ್ರೋಮೋ ಇಟ್ಕೊಂಡು ಅವ್ರು ಏನಾರ ನೋಡ್ಬೇಕು ಈ ನಾಟಕನ. ಮಿಂಚು ಅವ್ರು ಬಂದಾಗ ತುಂಬಾ ಚೆನ್ನಾಗಿತ್ತು ಒಂದು ರಾಕೇಶ್ ಡೈಲಾಗ್. ಮಿಂಚು ಚೆನ್ನಾಗಿ ಮಾಡಿದ್ರಿ ನೀವು. ಬಟ್ ಸಿಕ್ಕಾಬಟ್ಟೆ ಎನರ್ಜಿ ಫಾರ್ಮ್ ಆಗಿದ್ದು ವಿಶ್ವ ಬಂದಾಗ. ಓವರ್ ಆಲ್ ಆಗಿ ಎಲ್ಲರೂ ತುಂಬಾ ಸ್ಟಡಿ ಮಾಡಿ ಟೀಮ್ಗಳನ್ನ ಮಿಕ್ಸ್ ಮಾಡಿದ್ದಕ್ಕೆ ಶರಣಂಗೆ ಮತ್ತೆ ಇಡೀ ತಂಡಕ್ಕೆ ಒಂದು ನಮನ. ಮಜಾ ಕೊಟ್ರಪ್ಪ. ಥ್ಯಾಂಕ್ ಯು ಸೋ ಮಚ್. ಓಕೆ, ರಕ್ಷಿತಾಂಬೆ ಲೇಡಿ ವಾರ್ಡನ್. ನನ್ಗೆ ಆಕ್ಚುಲಿ ಏನ್ ಗೊತ್ತಾ, ಒಂದ್ ಕ್ಯಾರೆಕ್ಟರ್ ನ ಪಳಗ್ಸಕ್ಕೆ ಅಥವಾ ಅದನ್ನ ಯಾವ ರೀತಿ ತೋರಿಸಬೇಕು ಅನ್ನೋದು, ದಟ್ ವಿಷನ್, ಸ್ಪೆಷಲಿ ಇನ್ ಅ ಫಿಲ್ಮ್ ಲೈಕ್ KGF. ನನ್ನ ಪ್ರಕಾರ there were 3 heroes in KGF. One was definitely Prashant ji as a director, one was Bhuvan as a cinematographer, and one was the art director. I think that was the beauty of KGF. I felt that the entire image was created by 3 people here also. One was the way it was portrayed, and adu Sharan ಮತ್ತೆ team ಬಗ್ಗೆ ನಾವು ಹೇಳಲಿಲ್ಲ ಅಂದ್ರೆ it's not going to be enough. I think they did a fantastic job. Okay, ಇನ್ನೊಂದು costumes, ನನ್ನ ಪ್ರಕಾರ ವಿಶ್ವ was brilliant. ವಿಶ್ವ ನೀ ಮುಂದೆ ಬಾ ಒಂದು ನಿಮಿಷ. Look at ವಿಶ್ವ, ಅವನು 360 ಡಿಗ್ರಿ ಟರ್ನ್ ಮಾಡ್ತೀಯ. ಫುಲ್ ತಿರುಗು ಮಗ. ನನ್ನ ಪ್ರಕಾರ ದ ಮೋಸ್ಟ್ ಕಾಮಿಡಿ ಈ ವೇದಿಕೆ ಮೇಲೆ ಹುಟ್ಟಿದ್ದು, ಸ್ಪೆಷಲಿ ಟುಡೇ ವಿತ್ ದಿಸ್ ಸ್ಕಿಟ್, ವಾಸ್ ವಿಶ್ವ ಅಂಡ್ ರಾಕೇಶ್. ನನ್ಗೆ ಆಕ್ಚುಲಿ ಆರ್ಟ್ ವರ್ಕ್ ತುಂಬಾ ಇಷ್ಟ ಆಯ್ತು. ಸ್ಪೆಷಲಿ ದಟ್ ಗನ್, ಆಮೇಲೆ ಅದನ್ನ ಇಟ್ಟು ಅದು ಬ್ಲಾಸ್ಟ್ ಮಾಡಿದ್ದು ನಾನು ಈ ವೇದಿಕೆ ಮೇಲೆ ಫಸ್ಟ್ ಟೈಮ್ ನೋಡಿರೋದು. ಅದು ಈಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಇಟ್ಸ್ ಬ್ಯೂಟಿಫುಲಿ ಡನ್. ಯಾರು ಚಂದ್ರು ಬನ್ನಿ. ಎಷ್ಟೊತ್ತು ತಗೊಂಡ್ರಿ ಇದ್ ಮಾಡಕ್ಕೆ? 2 ದಿನ ತಗೊಂಡು. ಅವ್ರ ಕೆಲ್ಸನೇ ಅವ್ರಿಗೋಸ್ಕರ ಇವತ್ತು ಮಾತಾಡ್ತಪ್ಪ. ಅಮೇಸಿಂಗ್ ಜಾಬ್ಸ್, ತುಂಬಾ ಚೆನ್ನಾಗಿ ಮಾಡಿದ್ರೆ ನೀವು. ಸೊ ಹಲವಾರು ವಿಚಾರಗಳು ಈ ಆಕ್ಟ್ ಅಲ್ಲಿ ನಂಗೆ ತುಂಬಾ ಇಷ್ಟ ಆಗಿದ್ದು, ಅಂಡ್ ಇಟ್ ವಾಸ್ ವೆರಿ ವೆಲ್ ಡನ್. ಬಟ್ ಫಾರ್ ಮೀ ವಿಶ್ವ, ಯು ಆರ್ ಫ್ಯಾಂಟಾಸ್ಟಿಕ್. ನಾನು ಆಕ್ಚುಲಿ ಅನಂತನಾಗ್ ಸರ್ ವಾಯ್ಸ್ ಆಗಲಿ, ಪ್ರಕಾಶ್ ರಾಜ್ ಸರ್ ವಾಯ್ಸ್ ಆಗಲಿ ತುಂಬಾ ಕಷ್ಟ ಅಂತಂದ್ರೆ, ಬಟ್ ಇಫ್ ಸಂಬಡಿ ವಾಸ್ ಗೋಯಿಂಗ್ ಟು ಕ್ರ್ಯಾಕ್, ಅದನ್ನ ಮಾಡುವಂತ ತಾಕತ್ ಯಾರೋ ಒಬ್ರಿಗಿದೆ ಅಂತಂದ್ರೆ ಅದು ನಮ್ಮ ರಾಜ ರವಿ ವರ್ಮಾಗೆ ಮಾತ್ರ ಸಾಧ್ಯ. ಏನದು? ಅದೇ ಈಗ ಪವರ್ಫುಲ್ ಪೀಪಲ್ ಕಮ್ ಫ್ರಮ್ ಪವರ್ಫುಲ್ ಪ್ಲೇಸಸ್. ಇದು ಅನಂತನಾಗ್ ಸರ್ ವಾಯ್ಸ್ ಅಲ್ಲಿ ಬೇಕು ನಮ್ಗೆ. ಪವರ್ಫುಲ್ ಪೀಪಲ್ ಕಮ್ ಪವರ್ಫುಲ್ ಮ್ಯಾನ್. ಅವತ್ತೊಂದ್ ದಿವಸ ರಾತ್ರಿ ಏನ್ ನಡೆದಿತ್ತು ಇಂಥ ಘಟನೆಗಳು ನಡೀತಾ ಇತ್ತು. ಕೇಳಿಸ್ಕೊಳ್ಳಿ, ಬೆಳಗ್ಗೆ ಹೊತ್ತು ರೆಕಾರ್ಡ್ ಮಾಡ್ಬಿಟ್ಟು ತರಕಾರಿ ಮಾರೋರು ಬರ್ತಾರೆ ನಮ್ಮ ಮನೆ ಮುಂದೆ. ಅವನೇನ್ ಮಾಡ್ಬಿಟ್ಟು ಮನೇಲಿ ಕೂತ್ಕೊಂಡು ಎಣ್ಣೆ ಹಾಕೊಂಡು ರೆಕಾರ್ಡ್ ಮಾಡ್ಬಿಟ್ಟು ಅಲ್ಲಿಗಿಡಿ ಬದ್ದಿಗೋಯ್ ಅಂತ ಹಿಂಗಂತಾನೆ. ಆ ತರ ಮಾತಾಡ್ತೀನಿ ನೀನು ಮಿಮಿಕ್ರಿ ಮಾಡೋ ಅಂದ್ರೆ. ಒಂದ್ ಕೆಲಸ ಮಾಡೋಣ ಬೇಡಪ್ಪ, ಯಶ್ ಅವ್ರದ್ದೇ ಹೇಳ್ಬಿಡು. ಚಿನ್ನ, ಇಲ್ಲಿ ಯಾರು KGF ನ ಶೂಟ್ ಮಾಡಲ್ಲ ಚಿನ್ನ. ಮಾಡಿದ್ರೆ ಒಂದು ಹಿಸ್ಟ್ರಿಗೊಂದು ಬ್ರೇಕ್, ಅದೇ ಲೇಟೆಸ್ಟ್ ಚಿನ್ನ. ಇವತ್ತಿಂದ ನಿಮ್ ಅಕ್ಕ ನಮ್ ಭಾವ ಅವೆಲ್ಲ ಮ್ಯಾಟ್ರು ಬೇಡ ಚಿನ್ನ. ನೀವ್ ಅಕ್ಕ ಗಂಡ ಚಿನ್ನ, ನನ್ಗೆ ಡಾರ್ಲಿಂಗ್ ಚಿನ್ನ. ಆಯ್ತಪ್ಪ, ಆಲ್ ದ ಬೆಸ್ಟ್ ಮಗ. ಓಕೆ, ಈಗ ಜಗಣ ಕಮೆಂಟ್ಸ್ ಮಾಡೋಣ. ಅಣ್ಣ, ಇದು ಒಳ್ಳೆ ಕಾನ್ಸೆಪ್ಟ್ ನಿಜವಾಗ, ಅದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನಂಗೆ ತುಂಬಾ ಇಷ್ಟ ಆಯ್ತು. ಪ್ರವೀಣ ಅವನಲ್ಲ, ಅವನ್ ಇದುವರೆಗೂ ಇಟ್ ಈಸ್ ಈಸ್ ಬೆಸ್ಟ್ ಗೆಟಪ್ ಅಂತಾರ. ಹೌದೌದು. ಆಮೇಲೆ ಅವಳು ಹುಡುಗಿ ಹೀರೋಯಿನ್ ತರ ಗೆಟಪ್ ಹಾಕೊಂಡ್ ಬಂದಾಗ ಬಹಳ ಕ್ಯೂಟ್ ಆಗಿ ಕಾಣಿಸಿದ್ಲು. ಇನ್ನ ಇವನು ಈ ಪಾತ್ರ ಬಿಡಿ, ಅವನು ಸಿಂದಗಿ ಇಸ್ ವೆರಿ ಟ್ಯಾಲೆಂಟೆಡ್ ಫೆಲ್. ಅವನು ಒಂದೇ ಒಂದು ವಾಕ್ಯ ಕೊಟ್ಟರು ಅದರಲ್ಲಿ ಎನರ್ಜಿ ತುಂಬ್ತಾನೆ. ದಿವ್ಯಾ ಆ ಕಡೆಯಿಂದ ಈ ಕಡೆ ನಡ್ಕೊಂಡು ಡೈಲಾಗ್ ಇಲ್ದೆ ಓಡಾಡಿದೆ, ತುಂಬಾ ಚೆನ್ನಾಗಿ ನಗು ಬಂತು. ಬಹಳ ಚೆನ್ನಾಗಿ ಮಾಡಿದ್ರಿ ನೀವು. ಏನ್ ಪಾತ್ರ ಇಲ್ದಂಗೂ ನಗಿಸ್ಬೋದು ಅಂತ ನೀವು ಪ್ರೂವ್ ಮಾಡಿದ್ರಿ. ತುಂಬಾ ಚೆನ್ನಾಗಿ ಮಾಡಿದ್ರಿ ನೀವೆಲ್ಲ, ಬಹಳ ಚೆನ್ನಾಗಿ ಮಾಡಿದ್ರು. ಚೆನ್ನಾಗಿತ್ತಪ್ಪ. ಓಪನಿಂಗ್ ಆಕ್ಟ್ ವಾಸ್ ವೆರಿ ಗುಡ್. ರಿಯಲಿ ಎಲ್ಲ ಚೆನ್ನಾಗಿತ್ತು. ನೋಡಿ, ಯಾರಾದ್ರೂ ಬರ್ಡೇ ಪಾರ್ಟಿ ಅಥವಾ ಫಂಕ್ಷನ್ ಕರೆದ್ರೆ ಹೋದ್ವಾ, ತಿಂದ್ವಾ, ಉಡುಗೊರೆ ಕೊಟ್ವಾ, ಬಂದ್ವಾ ಅನ್ನೋ ತರ ಇರ್ಬೇಕು. ಆದ್ರೆ ಇಲ್ಲೊಬ್ಬ ಸ್ನೇಹಿತ ತನ್ನ ಸ್ನೇಹಿತನ ಬರ್ತ್ಡೇ ಹೋಗಿ ಬೇಜಾನ್ ಹಾವಳಿ ಇಟ್ಬಿಟ್ಟಿದಾನ್ರಿ. ಆ ಹಾವಳಿ ಏನು ಅನ್ನೋದನ್ನ ಹೇಳೋದಕ್ಕಿಂತ ನೋಡೋದೇ ಚಂದ. ಈ ಆಕ್ಟ್ ನ ಪರ್ಫಾರ್ಮ್ ಮಾಡಕ್ ಬರ್ತಾ ಇದಾರೆ ಮಡನೂರ್ ಮನು, ಹಾಸನದ ಸಂತೋಷ್, ಮೈಸೂರಿನ ಮನೋಹರ್, ಧಾರವಾಡದ ಸದಾನಂದ, ಗದಗಿನ ಉಮೇಶ್ ಕಿನ್ನಾಳ್ ಹಾಗೂ ಸಾಗರದ ಉದಯ್. Jackie,
ನಮಸ್ಕಾರ ಜಡ್ಜಸ್, ನನ್ನ ಹೆಸರು ಮಡೆನೂರ್ ಮನು ಅಂತ. ಓದೋರ ಶರಣೆ ಹೆಸರು ಬಾಯಿ ಬಂದಂಗ್ ಬೋದ್ರು. ಲೋ ನನ್ನ ಮಕ್ಳ, ಯಾರೋ ಕಾನ್ಸೆಪ್ಟ್ ಕೊಡ್ತಾರೆ, ಯಾರೋ ಬರೀತಾರೆ, ಯಾರೋ ಮೆಂಟ್ರಿಂಗ್ ಮಾಡ್ತಾರೆ, ನಿಮ್ ಸ್ವಂತದ್ದು ಏನಾದ್ರು ಮಾಡಿ ಸಾಯಿರೋ ಅಂದ್ರು. ಅದಕ್ಕೆ ಇವತ್ತು ನಮ್ಮ ಹಳೆ ಸ್ನೇಹಿತರು, ಹೊಸ ಸ್ನೇಹಿತರು ಎಲ್ಲರೂ ಸೇರ್ಕೊಂಡು ಒಂದು ಸ್ಕಿಟ್ ನ ಮಾಡ್ತಾ ಇದೀವಿ. ಇದು ಓನ್ಲಿ ಎಂಜಾಯ್ಮೆಂಟ್. ಏನಾದ್ರೂ ತಪ್ಪಾದ್ರೆ ದಯಮಾಡಿ ಒಟ್ಟಿಗೆ ಹಾಕಳಿ. ಥ್ಯಾಂಕ್ ಯು. ಅಂದಂಗೆ ಇವತ್ತು ನನ್ನ ಬರ್ತಡೇ. ಈಗ ತಾನೆ ಹೂ ಮೇಡಮ್ ಸ್ಕಿಟ್ ಅಲ್ಲಿ ಅಂದಂಗೆ ಈಗ 10 ವರ್ಷ ತುಂಬಿ 11 ವರ್ಷಕ್ಕೆ ಬಿದ್ದಿದೆ. ಈ ಮಿಂಚು, ದೀಪಿಕಾ, ದಿವ್ಯಾ ಇವ್ರಿಗಿಂತ 20 ವರ್ಷ ಚಿಕ್ಕ ಹುಡುಗ, ಅಂದ್ರೆ ಎಳೆ ಕೂಸು. ಎಲ್ಲಾರನ್ನು ಕರೆದಿದ್ದೆ ನಮ್ CKC ಹುಡುಗರನ್ನ. ಒಬ್ರು ಬಂದಲ್ವಲ್ಲ ಕಳ್ಳನ ಮಕ್ಳು ಇಷ್ಟೊತ್ತಾದ್ರೂ. ಅಲ್ಲ ಅಣ್ಣ ಬಾಗ್ಲಿಂದಲೇ ಪಂಚ್ ಮಾಡ್ಕೊಂಬತ್ತಾವನಲ್ಲ, ಹೆಂಗೆ ನಾನು. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಕಿನ್ನಾಳ್. ರಚಿತಾ ಮೇಡಮ್, ಉಮೇಶ್ ಕಿನ್ನಾಳ್ ನೋಡಿದ ತಕ್ಷಣ ಇಷ್ಟ ಆಗಲ್ಲ, ನೋಡ್ತಾ ನೋಡ್ತಾ ಇಷ್ಟ ಆಗ್ತಾನೆ. ಅಂದಂಗೆ ಈ ಫಿನಾಲೆ ಯಾವಾಗ ಮುಗಿಯುತ್ತೆ ಅಂತ ಕಾಯ್ಕೊಂಡ್ ಕೂತ್ಬಿಟ್ಟಿದ್ದೀನಿ ಮೇಡಮ್. ಯಾಕಡೆ ಆಗ್ಲಾದ್ರೂ ಆ ಡೈಲಾಗ್ ಸಾಯುತ್ತಲ್ಲ, ನಾನು ಅದಕ್ಕೆ ಕಾಯ್ತಿದ್ದೀನಿ. ಏಕೆ? ನಿಮ್ ಜೊತೆ ಆಕ್ಟಿಂಗ್ ಮಾಡೋ ಕರ್ಮ ಮುಗಿಯುತ್ತಲ್ಲ. ಕಿನ್ನಾಳ್, ಏನು ಇಷ್ಟು ಚೆನ್ನಾಗಿ ಅಂಟಿಕೆ ಬಿಟ್ಟಿದ್ದಿ? ಯಾವ ಗೊಬ್ಬರ ಹಾಕ್ತೀಯ ತಲೆ ಕೂದ್ಲಿಗೆ? 20 ಯೂರಿ ಹಾಕ್ಬೇಕಾಯ್ತು, ಚೆನ್ನಾಗಿ ಚಿಗುರು ಹೊಡ್ಬಿಡೋದು. ಅದೇ ಇರ್ಲಿ, ಗೊಬ್ಬರದ ವಿಷಯ ಇವಾಗ ಯಾಕೆ? ಅದು ನಮ್ CKC ನನ್ನ ಫ್ರೆಂಡಿಗೆ ಗೊಬ್ಬರದ ಅವಶ್ಯಕತೆ ತುಂಬಾ ಇದೆ ಕಣ, ಅದಕ್ಕೆ ಕೇಳಿದೆ. ಯಾರದು? ಅದು ಯಾರು ಅಂದ್ರೆ Many more happy returns of the day. Congratulations, my child. Thank you. Why are you usru cutting? Spelling is telling ya. No. Usru cutting. Full slow dialogue delivery. ಆಗ್ಲೇ ಹೇಳಿದ್ನಲ್ಲ ಒಬ್ರದ್ ಗಿರಾಕಿ ಅಂತ, ಇವನೇ. ಏನೋ ತಮಾಷೆ ಮಾಡ್ತಾ ಬಿಡಿ ಅಂಕಲ್ ನೀವೇ. ಚಿಕನ್ ತರ ಇರಲೇ. ಏನು ಅನ್ಕೊಂಡಿದ್ಯಾ ನನ್ನ? ಒನ್ ಅಂಡ್ ಓನ್ಲಿ ಬೆಸ್ಟ್ ಕಾಮಿಡಿಯನ್ ಇನ್ ಕಾಮಿಡಿ ಲಾಡೆ. ಸೀಸನ್ 2 16 ಚಕ್ಕು ಫಿನಾಲ್ ಅಲ್ಲಿ ಚೊಂಬು. ಇಡೀ ಸೀಸನ್ 2 ಕಂಟೆಸ್ಟೆಂಟ್ ಗೆ ನೀನೇ ಕೊಟ್ಟಲ್ಲಪ್ಪ ಚಂಬು. ಪರ್ಸನಲ್ ಎಲ್ಲ ಯಾಕೋ ಉಮೇಶ್ ಕಿನ್ನಾಳು ಅಪರೂಪಗೆ ಅವ್ನ ಟೀಮ್ ಇಂದ ಆಚೆ ಬಂದು ಕಾಮಿಡಿ ಮಾಡ್ತಾವ. ನಗಬೇಕಲ್ವೇ ನಾನು? ಎತ್ ಬಿಟ್ರು ನೋಡಿ ಕಿವಿ ಕಡಿತೀನಿ ನನ್ನ ಮಗನೇ. ಕಿನ್ನಾಳ್, ನೀವಿಬ್ರು ಬಂದ್ರಿ, ಆ ಮನೋಹರ ಬರ್ಲುವಲ್ಲೋ? ಲೇ, ಅವನೆಲ್ಲ ಬರ್ತಾನೆ ನನ್ನ ಮಗನೇ. ಪ್ರಾಕ್ಟೀಸ್ ಟೈಮ್ಗೆ ಕರೆಕ್ಟ್ ಆಗಿ ಬರಂಗಿಲ್ಲ ಅವನು. ಇನ್ನೊಂದು ಬರ್ಡೇ ಬಂದ್ಬಿಡ್ತಾನ. ಲೇ, ಅವನು ಬಂದೇ ಬತ್ತನ್ ಕಣೋ. ಹೆಂಗೋ? ಇವತ್ತು ಎಣ್ಣೆ ತಂದಿದ್ದೀನಿ, ಆ ಎಣ್ಣೆ ಹೆಸರು ಕೇಳಿದ್ರೆ ಸಾಕಣೋ, ಹಾಸನ ಟು ಮಂಡ್ಯ ಪಾದಯಾತ್ರೆ ಮಾಡ್ಬಿಡ್ತಾನೆ ನನ್ನ ಮಗ. ಯಾರೋ ಎಣ್ಣೆ ಅಂತ ಮಾತಾಡ್ತಿದ್ದೀರಲ್ಲ? ನೋಡ್ದ್ಯಾ, ಇಲ್ಲಿ ಮಾತಾಡೋದು ಯಾವ್ದೋ ಕೊಂಪೆಲ್ ಮಲಗಿಯವನೇ, ಅಲ್ಲಿ ಸಿಂಕ್ ಆತೈತಿ. ಬತ್ತನ್ ನೋಡಿ, ಬರ್ತಾನೆ. Got the man with the plan right here. Bringing swagger down man right here. Living up on sipping on. ಗೆಳೆಯ, ಅಯ್ಯೋ ನಿನ್ನ ಎಂಟ್ರಿಗೋಸ್ಕರ ಎಲ್ಲ ಹೆಂಗ್ ಕಾಯ್ತಾರ ನೋಡು. ಥ್ಯಾಂಕ್ ಯು ಕಣ ಬಂದಿದ್ಕೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಬರ್ಡೇ ಕಣ. ಥ್ಯಾಂಕ್ ಯು. ಯಾಕೆ ಇಷ್ಟು ಚೆನ್ನಾಗಿದ್ದಲ್ಲ ಮರಿ, ಏನಾಯ್ತು? ಮಿಮಿಕ್ರಿ ಮಾಡಿದೆ. ನನ್ನ ಮಗನ ಮಿಮಿಕ್ರಿ ಊಟ ಹೊಡಿತಿದ್ದೆ, ಮಿಮಿಕ್ರಿ ಅಂತ. ಓಕೆ ಬನ್ನಿ ಕೇಕ್ ಕಟ್ ಮಾಡೋಣ ಬನ್ನಿ. ನೀವೆಲ್ಲ ಬಂದು ತುಂಬಾ ಖುಷಿ ಆಯ್ತು ಕಣ. ನಿನ್ನ ಬರ್ಡೇಗೋಸ್ಕರ ನಾನೊಂದು ಹಾಡು ಕಂಡಿಡ್ದಿದ್ದೀನಿ ಕಣ. ಹೇ, ಹಾಡು ಕಂಡಿಡಿಯಕ್ಕೆ ಅದೇನು ಜ್ವಾಳ ಹೊಡೆಯೋ ಮಿಷಿನ್ ಏನಲ್ಲೇ, ಹಾಡು ಬರೆಯೋದು ಅದು ಕಂಡಿಡಿದಲ್ಲೇ, ನಾನ್ ಸೆನ್ಸ್. ಹೋಲಿ ಬಿಡು, ಸಾಂಗಕ್ಕೆ ಅಂತ ಒಬ್ರು ದೀಪಾಂಜಲಿ ನಗರದಿಂದ ಒಬ್ರು ಬಂದವ್ರ ಕಣ, ಅವ್ರು ಆಗ್ತಾರೆ ಬಿಡ. ಯಾರು? ನೇಪಾಳ ದಿವ್ಯಾನ? ಅವ್ರೇ ಮ್ಯೂಸಿಕ್. ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ದೊರೆಯಾಗಿದೆ. ಯಾಕಣ ನನಗೆ ಈ ಬರ್ತಡೇ ಇಷ್ಟ ಇಲ್ಲ ಕಣ. ಯಾಕೆ? ಅವನಿಲ್ದೆ ಈ ಬರ್ತಡೇ ನಡೆಯಲ್ಲ ಕಣ. ಯಾರವನು? ಯಾರು? ಗಣಪಣ್ಣನ? ಅಲ್ಲ ಕಣೋ. ಶರಣಣ್ಣ? ಅವ್ರಲ್ಲ ಕಣೋ. ಅನಿ ಅಣ್ಣನ? ಅವರಂತೂ ಅಲ್ವೇ ಅಲ್ಲ ಕಣೋ. ಮೆಂಟ್ರು ವಿಜಯ ಅಣ್ಣನ? ಅವ್ರು ಯಾರು ಅಲ್ಲ. ಯಾರು? ಒಂದೇ ರಕ್ತ ಹಂಚ್ಕೊಂಡು ಹುಟ್ಟಿಲ್ದೇ ಇರ್ಬೋದು, ಆದ್ರೆ ಅವ್ ನನ್ನ ತಮ್ಮ ಕಣೋ. ಆಲೂಗೆಡ್ಡೆ ತರಕ್ಕೂ ಒಟ್ಟಿಗೆ ಓದ್ತೀವಿ, ಶುಂಠಿ ತರಕ್ಕೂ ಒಟ್ಟಿಗೆ ಓದ್ತೀವಿ, ಬಿಟ್ಟಿ ಬಾಡ್ ಬೇಷವ್ರೆ ತಿನ್ನಕ್ ಒಟ್ಟಿಗೆ ಓದ್ತೀವಿ. ಅವನು ಇಲ್ದೆ ಈ ಕೇಕ್ ಕಟ್ ಮಾಡಲ್ಲ ಕಣೋ, ಕಟ್ ಮಾಡಲ್ಲ. ಅವನು ಅಂತ ಆಗ್ಲೆಯಿಂದ ಬರೀ ಒಣ ಬಿಲ್ಡಪ್ಸ್ ಕೊಡ್ತಾ ಇದೀಯಾ? ಯಾರ ಅವನು? ಟ್ಯಾಕ್ಸಿಗೆ ಟ್ಯಾಕ್ಸ್ ಹಾಕೋರಲ್ಲ ಬೆಟ್ಟಗಾರ.
ತಮ್ಮಯ್ಯ ನೀನು ಬಂದೇ ಬರ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ನೀನು ನನಗೋಸ್ಕರನೇ ಕೇಕ್ ನ ತಂದಿರ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ವಿಶ್ ಯು ಹ್ಯಾಪಿ ಬರ್ಡೇ. ನನ್ ಮಗು ನಾನು ಎಕ್ಕಡ ಸಿಗಂದಿರೋ ವಿಷಯ ಬಂದ್ರೆ ಸಾಯಿಸ್ಬಿಟ್ಟಿ ನನ್ ಮಕ್ಕ. ನಿನ್ನ ಮೊಡಲಲ್ಲಿ ಒಳಗುವೆರಾರಮ್ಮ ನನ್ ಮಗ ನನ್ ಫೋಟೋ ನಾವು ಮಿಮಿಕ್ರಿ ಆರ್ಟಿಸ್ಟೇ ಇದನ್ನ ಹೇಳಿಬಿಟ್ರೆ ಸ್ವಾಮಿ ವಿವೇಕಾನಂದ್ರ ಎದ್ದೇಳು ಭಾರತಿ ಅಂತ ಎದ್ದು ಬಿಟ್ರ. ಅಪ್ಪ ನಾನು ಒಂದು ಮಿಮಿಕ್ರಿ ಹೊಡೆದ್ರೆ ಹಿಂಗೆಲ್ಲ ಬ್ಲಾಸ್ಟ್ ಆಗುತ್ತಾ? ಕಿನಾಳ್ ಸೂಪರ್ ಕಣ, ಹೆಂಗೋ ಹೊಡೆದಲ್ಲೋ ಮನಗಿಸ್ಬಿಟ್ಟಲ್ಲ ಎಲ್ಲಾರನ್ನ. ಇನ್ನೊಂದ್ಸರಿ ಆ ಡೈಲಾಗ್ ಹೊಡೆದ್ಬಿಟ್ಟು ಮುಂದೆ ಹೋಗ. ಇದು ಮಿಮಿಕ್ರಿ ಅಂದ್ರೆ. ಕೇಳಿಬಿಟ್ರೆ ಸ್ವಾಮಿ ವಿವೇಕಾನಂದ್ರ ಎದ್ದೇಳು ಭಾರತಿ ಅಂತ ಎದ್ದು ಬಿಟ್ರೆ ನನ್ನ ಮಕ್ಕಳ ತಿಪ್ಪಿಯಾಗ ನಾಯಿ ಕುಡಿಯೋದಂಗ್ ಪುದು 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 ಎದಕ್ ಬರ್ತಿರ್ಲಿ ಇಲ್ಲಿಗೆ? ಅಂದಂಗೆ ನಿನ್ ಮೇಲೆ ಬಹಳ ಬೇಜಾರು ಕಣ. ಎರಡು ಮಂಕ್ರಿ ಬಾಡ್ ಬೇಸಿರಿ ಅಂದ್ರೆ ಎಲ್ಲಿಂದ ಎಲ್ಲಿ ಬೇಕಾದ್ರೂ ಓದ್ತೀಯ, ಆದ್ರೆ 20 ಕಿಲೋಮೀಟರ್ ನಮ್ಮ ಹಸ್ಮನಿಗೆ ಬರ್ಲವಲ್ಲಪ್ಪ. ಅಣ್ಣ ನಾನು ನಿಮ್ಮನೆ ಗೃಹ ಪ್ರವೇಶಕ್ಕೆ ಬರ್ಬೇಕು ಅಂತಾನೆ ಕಾರ್ ಎಲ್ಲ ತೊಳ್ಕೊಂಡು. ಏನ್ ತೊಳ್ಕೊಂಡು? ಕಾರ್ ತೊಳ್ಕೊಂಡು ರೆಡಿ ಬರ್ತಾ ಅಣ್ಣ. ಅಷ್ಟೊತ್ತಿಗೆ ಒಂದ್ 250 ಜನ ಬಂದು ಅಣ್ಣ ಹೊಟ್ಟೆ ಹಸು ಅಂದ್ರು. 250 ಪಲಾವ್ನ ನಾನೇ ಕಟ್ಟಿ ಅವ್ರಿಗೆಲ್ಲ ದಾನ ಮಾಡಿ ಬರೋತಿ ಲೇಟ್ ಆಗ್ಬಿಡ್ತು ಕನ್ನಡ. ತಮ್ಮಯ್ಯ ಅಣ್ಣ ಇಷ್ಟು ಸಮಾಜ ಸೇವೆ ಮಾಡೋನು ಮೊನ್ನೆ ಕಿಟ್ ಕೊಡ್ಬೇಕಾದ್ರೆ ಕ್ಯೂ ಅಲ್ಲಿ ಯಾಕಪ್ಪ ನಿಂತದ್ದೆ? ಅವ್ರು ಕೊಟ್ಟಲ್ಲ ಕಿಟ್ಟು, ಅದ್ ನಾನ್ ತಗೊಂಡೋಗ್ಲಿಲ್ಲ. ಹೌದು, ವಿಜಯ್ ಶೆಟ್ಟಿಗೂ ಹರ್ಷಂಗೂ ದಾನ ಮಾಡ್ಬಿಟ್ಟೆ ಕನ್ನಡ. ಹೌದಾ? ಅಂದ್ರೆ ನಿನ್ನ ಹತ್ರನು ಬಿಡ್ಲು ಅವರು? ಅಂದ್ರೆ ನಿನ್ನ ಹತ್ರನು ತಗೊಂಡೋದ್ರ? ಅಲ್ಲೇ ಟೋಟಲ್ 27 ಕಿಟ್ನ ಲಗೇಜ್ ಆಟ ಮಾಡ್ಕೊಂಡು ತುಂಬ್ಕೊಂಡೋಗಿರೋ. ವಿಜಯ್ ಶೆಟ್ಟಿ ಅವರು ನನ್ನ ಮುಂದೆ ಬಂದು ಮಾರುತ್ತಾ ಭಾಷಣ ಬೇಕಿದ್ದಾರೆ. ಹಿಂಗೆ ಎಷ್ಟು ಕೊಟ್ಟರು ಸಾಧ್ಯ ಅಲ್ವಲ್ಲ? ಅಲ್ಲಿ ಗಂಟೆ ಹೋಗ್ಬೇಡ ಕಣ. ಯಾರಾದ್ರೂ ಊಟ ಮಾಡ್ಬೇಕಾರೆ ನಮ್ಮಿಬ್ರನ್ನ ನೋಡಿ ಅಷ್ಟು ತಿಂತಾರೆ ಇಷ್ಟು ತಿಂತಾರೆ ಅಂತಿದ್ದೆ. ಆ ವಯ್ಯ ಯಾರು ಇಲ್ದಾರೆ ಟೈಮಲ್ಲಿ ಹಿಂಗ ಅನ್ಕೊಂಡು ಹೋಗುತ್ತಲ್ಲ, ಯಾರಿಗೆಲ್ಲ ಅದನ್ನ. ಅಣ್ಣ ನಾವಿಬ್ರು ಜಾಸ್ತಿ ಊಟ ಮಾಡ್ತೀವಿ, ಕಾಫಿ ಕುಡಿತೀವಿ ಅನ್ನೋರ್ಗೆಲ್ಲ ಸರಿಯಾಗಿ ಉತ್ತರ ಕೊಟ್ಟ ಕನ್ನಡ. ಸರಿ ಬಾ ಕಂದ. ಮಾಡಿದೊಂದೇ ಮಿಮಿಕ್ರಿಲಿ 10 ವರ್ಷದಿಂದ ಸತತವಾಗಿ ಪ್ರಯತ್ನ ಪಟ್ಟು ಮಿಮಿಕ್ರಿ ಎಲ್ಲ ತಿಂದಾಕಬಿಟ್ಟಲ್ಲಪ್ಪ. ಸೂಪರ್ ಕಣ. ಅಣ್ಣ ಒಂದ್ಸರಿ ಕಂದನ್ ಮುಖ ನೋಡೋಣ. ಹೆದ್ರಿ ಹೆದ್ರಿ ಸತ್ತು ಸೈಡಿಗೆ ಬಂದು ನಿಂತದೆ, ಒಂದ್ಸರಿನು ಮದ್ದಿಗೆ ಬತ್ತನೇ ಇಲ್ಲ ಅಪ್ಪ. ಕೊನೆ ಕಾಮಿಡಿ ಕಿಲಾಡಿ ವೇದಿಕೆಲ್ಲಾದ್ರು ನಾನು ಉಮೇಶ್ ಕಿನ್ನಾಳ್ ಹೋಯ್ತಾ ಹೋಯ್ತಾ ಇಷ್ಟ ಆಯ್ತೀನಿ ಅನ್ನೋದು ಬಿಟ್ಟು ಬೇರೆ ಏನಾದ್ರು ಮಾಡೋ ಕಣ. ಅಣ್ಣ ತಮ್ಮಯ್ಯ ಮತ್ತೆ ಕೇಕ್ ಮಾಡೋಣ. ಅದ ನಿನ್ಗೋಸ್ಕರ ಕಳಸು ಪಡೆದಿದ್ದ ಹಾರ ತೆಗೆದು ತಗೊಳ್ಳ. ನೋಡಿದ್ರ ನನ್ ತಮ್ಮಯ್ಯ ನನಗೋಸ್ಕರ ಉಳ್ಳರದ ಕಳಸಿ ಪಡೆದಿದ್ದ. ಅಡೇ ಯಾವಲ್ಲ ಅವನು ನನ್ನ ತಮ್ಮನ ಮಗ ಕೈ ಮಡಗವ. ಎಷ್ಟ ಧೈರ್ಯ ನಿನ್ಗೆ? ಈ ನನ್ನ ಮಗ ನಮ್ ತಾತನ ಹೆಣದ ಮೇಲೆ ಹಾಕಿರೋ ಹೆಣ ಈ ಹಾರನ ಎತ್ಕೊಂಡ್ ಬಂದವನಲ್ಲ, ಇವ್ನ ಯಾವ್ದ್ರಲ್ಲಿ ಹೊಡಿಬೇಕು ಅಂತ ನೀನೇ ಹೇಳೋ ಸಡೆ. ಅಲ್ಲಲ್ಲ ಮಡೆ. ನಿಜವ ತಮ್ಮಯ್ಯ? ಇನ್ನೊಂದ್ ದಿವಸ ಗೊತ್ತಿಲ್ಲ. ಈ ಹಾರ ಹೆಣದ ಮೇಲಿದ್ರೆ ಆ ಹೆಣದ್ಗೊಳಕ್ ಹೋಗಿ ಮಣ್ಣಾಗೋಗುತ್ತೆ. ಅದೇ ಹಾರ ನಿನ್ನ ಹತ್ರ ಇದ್ರೆ ಸುಗಂಧ ದ್ರವ್ಯನ ಬೀರುತ್ತೆ. ನನ್ನ ತಮ್ಮಯ್ಯ ಕಸ ಕಡ್ಡಿನ ಯಾವ್ದನ್ನು ವೇಸ್ಟ್ ಮಾಡಲ್ಲ, ಎಲ್ಲಾನು ತಂದ ಕಡೆ ಹೋಗ ಹೋಗ ಆಚ ಕಡಿಕೆ. ಬಡೇ ಅಯ್ಯಪ್ಪ ಇಬ್ರು ಒಬ್ರು ಬಿಟ್ಕೊಡೋದೇ ಇಲ್ಲ ಅಲ್ವಾ? ಚೆನ್ನಾಗಿ ನೋಡ್ಕೊಂಡು ಕಟ್ ಮಾಡದ ಕಲಾಸಿ ಪಾಳದಲ್ಲಿ ಮೊತ್ತಿಕ್ಕವರೆಲ್ಲ ಅಂಡರ್ ವರ್ಲ್ಡ್ ಡಾನ್ಸ್ ತರ ಫೀಲ್ ಮಾಡ್ತಾರಲ್ಲ ಇವರು. ಬನ್ನಿ ಮುಂದೆ ಹೋಗೋಣ. 100 ಕಾಲ ಸುಖವಾಗಿ ಬಾಳು. ಹ್ಯಾಪಿ ಹ್ಯಾಪಿ ಬರ್ತ್ಡೇ.
ನಿನ್ನ ಬಾಳು ಎಂದು ಬೆಳಕಾಗಬೇಕು. ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನೂರಾರು ಕಾಲ ಸುಖವಾಗಿ ಬಾಳು. ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಕೇಕ್ ಎಲ್ಲ ಕಟ್ಟಾಯ್ತು. ಪಾರ್ಟಿ ಮಾಡ್ಬಿಡೋಣ ಗೆಳೆಯ. ನಿನ್ ಪಾರ್ಟಿಗಿಂತ ಮುಂಚೆ ನಿಂಗೋಸ್ಕರ ನಮ್ ಕಿನ್ನಾಳು ಒಂದ್ ಮಿಮಿಕ್ರಿ ಕಂಡಿಡ್ದವ್ ಕಣ. ಅದನ್ನ ಹೇಳ್ಬೇಕು ಅಂತ 50 ಸರಿ ಕ್ಯಾಕ್ರಸ್ತವ್ನು. ಹೇಳ್ಬಿಡಪ್ಪ, ಹೇಳಿ ಅಂದ್ರೆ ಸತ್ಕಿತ್ ಹೋಗ್ಬಿಡ್ತಾನೆ. ಸೂಪರ್ 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 ಸೂಪರ್. ನನ್ನ ಮಗನೇ, ನಿಂಗೆ ಟೇಸ್ಟ್ ಇಲ್ವಲ್ಲೋ? ಅದು ಆಟ ಸೌಂಡ. ಎಮ್ಮೆ ಮುಕ್ಕುರ್ಕಣ್ ಕರ ಹಾಕ್ಬೇಕಾದ್ರೆ ಸೌಂಡ್ ಬಸ್. ಓ ಸರಿ ಕಣಪ್ಪ. ಅಂದ ಹಿಂಗೆ ಪಾರ್ಟಿ ಮಾಡೋಣ. ಫಸ್ಟ್ 30, ಆಮೇಲೆ 60, ಮತ್ತೆ 90, ಆಮೇಲೆ ಪಲ್ಟಿ. ನಾನು ತಮ್ಮಯ್ಯ, ನಾವೆಲ್ಲ ಕುತ್ಕೊಂಡು ಎಣ್ಣೆ ಹೊಡಿತಿದೀವಿ, ಅಷ್ಟ್ ದೂರ ಯಾಕಪ್ಪ ನಿಂತಿದ್ಯಾ? ಏನ್ ಮಾತು ಅಂತ ಆಡ್ತೀಯಣ್ಣ? ಯಾಕಪ್ಪ? ನೀನ್ ಸರ್ಸಮ್ಮನ ಕುಂತ್ಕೊಳ್ಳದೆ ತಪ್ಪು ಅಂದ್ಮೇಲೆ ಎಣ್ಣೆ ಕುಡಿಯಕಾಯ್ತದೇನಣ್ಣ? ಬಿಚ್ಚಿದ್ದ ನಾನೆಲ್ಲ ಕೊಂಚ ಹೊಡೆದಾಡ್ಕೊಬಿಟ್ಟೆ. ಮಾಡಿ ಬರ್ತೀನಿ ಮಿಮಿಕ್ರಿ ಮಾಡಿ ಹೇಳ್ತಾನಲ್ಲೋ. ಅದ್ಭುತ ಕಣ. ಹೋಗಕ್ಕಂದ ಸುಸ್ಸು ಚೆನ್ನಾಗಿ ಮಾಡ್ಕೊ ಬರೋಣ. ತಮ್ಮಯ್ಯ, ಈಗ ಓತಲ್ಲ ಕೂಸು, ಬಹಳ ಒಳ್ಳೆ ಕೂಸ್ ಕಣೋದು. ಒಳ್ಳೆನಣ್ಣ. ಇಷ್ಟು ಚಿಕ್ಕ ವಯಸ್ಸಿಗೆ ಎಂತ ಅಚೀವ್ ಮಾಡ್ಬಿಟ್ನು. ಅಯ್ಯೋ ಅಣ್ಣ, ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂತ ಅವನ್ ನೋಡೇ ಬರ್ದಿರ್ಬೇಕಣ್ಣ ಲೈನು. ಹೌದೌದೌದು. ಆದ್ರೆ ಸ್ವಲ್ಪ ನನ್ನ ಮಗ ಸ್ವಲ್ಪ ಕಿತ್ತೋ ನನ್ನ ಮಗ. ಅವನು 18 ವರ್ಷಕ್ಕೆ ಸರಿಗಮಪ್ಪ ಸಟ್ಕೋಬಿಟ್ಟು ಆಸೆ ಪಟ್ಟು ಲೈನ್ ನೋಡಿಯಕ್ ಹೋಗಿ ನಾಯಿ ಹೊಡೆದಂಗ್ ಹೊಡೆಸ್ಕೊ ಬಂದ. ಅವತ್ತು ಹೊಡೆಸ್ಕೊಂಡ್ರಿ ನಾನು. ಇವತ್ತವರೆಗೂ ಯಾರಾದ್ರೂ ಕರೆದ್ರೆ ನಗ್ತಾನ? ಕಿನ್ನಾಳ ಅಂದ್ರೆ ಹಿಂಗಂತಾನೆ. ಅವನು ಒಂದು ಜನ್ಮನ. ನಾಯಿನೂ ಬರುತ್ತೆ ಅವನು ಜನ್ಮನ. ಅಲ್ಲ ಅಣ್ಣ, ಸುಸ್ಸು ಆಯ್ತೇನಣ್ಣ? ಬಾರಣ ಅಣ್ಣ. ನೀವ್ಯಾಕಣ್ಣ ಇಲ್ಲಿ ಕುಂತಿದ್ರ? ಕುಂತ್ಕಟ್ರಣ. ಯಾರೋ ಮುಡ್ತಾಗೈತೆ ಕಣ. ಅಯ್ಯೋ, ಯಾವಾಗ್ಲೂ ಮುಡ್ತಂಗೆ ಇರ್ತದ ಕಣ ನಿಮ್ಗೆ. ಅಣ್ಣ, ವಾಂತಿ ಬತ್ತೈತೇನಣ್ಣ? ಊರ ಕಡಣ್ಣ. ವಾಶ್ರೂಮ್ಗೆ ಹೋಗಿ ತೊಳ್ಕ ಬರಕಣ. 1 ನಿಮಿಷ ಹೋಯ್ತಾರೆ. ಆನಂದ್ ಅಣ್ಣನ 4 ಗಂಟೆ ಲೈವ್ ಕರಿಯೋದ್ ಮಾತ್ರ ಮರಿಬೇಡಕಣ್ಣ. ತಮ್ಮಯ್ಯ ಅಣ್ಣ, ಈಗ ಓದ್ನಲ್ಲ ಸದಾನಂದ್ ಕಾಳಿ ಪ್ರಾಣ ಸ್ನೇಹಿತ ಕಣ. ನನಗೂ ಪ್ರಾಣ ಸ್ನೇಹಿತ ಅಣ್ಣ. ಸೀಸನ್ 2 ಅಲ್ಲಿ ಇಬ್ರು ಒಂಥರ ಜುಗಲ್ ಬಂದಿತ್ತಾರ ಕಣ. ಅಯ್ಯೋ, ನಿಮ್ ಆಕ್ಟಿಂಗ್ ನೋಡಕ್ಕೆ ಒಂದ್ ಚಂದಾನೆ. ಹೌದು, ನಮ್ಮಿಬ್ರು ಪೇರ್ನ ಭಟ್ರು ಮೇಡಮು ಜಗ್ಗಣಲೆ ನಿಮ್ಮಿಬ್ರು ಕಾಂಬಿನೇಷನ್ ನೋಡದೆ ಒಂಥರ ಖುಷಿ ಏನಾರ ಕಣ. ಅಯ್ಯೋ, ನನಗೂ ಅದೇ ಖುಷಿ ಅಂತ ಹೇಳಿ. ನನ್ನ ಮಗ ಕಾಲಿಗೆ ಬಿದ್ದು ನನಗೆ ಕಪ್ಪೆ ಕೊಡಿಸ್ಬಿಟ್ಟ ಕಣ ನನಗೆ. ಆದ್ರೆ ನನ್ನ ಮಗ ಹೆಂಗೆ ಅಂದ್ರೆ ಸ್ವಲ್ಪ ಏನ್ ಸ್ವಲ್ಪ ಅಂತೀನಿ. ಅವನು ಒಂದು ಬಾಳಣ. ಯಾವ್ದಾದ್ರು ಚಿಕ್ಕ ಕ್ಯಾರೆಕ್ಟರ್ ಕೊಟ್ಟೆ ನಂಗೆ ದೊಡ್ಡ ಕ್ಯಾರೆಕ್ಟರ್ ಕೊಡಿ ಅಂತ ಭಿಕ್ಷೆ ಬೇಡ್ತಾನೆ. ಮಾಡೋದೆಲ್ಲ ಒಂದೇ ಆಕ್ಟಿಂಗು. ಉಸಿರು ಕಟ್ಟು ಸಾಯೋ ತರ ಆಕ್ಟ್ ಮಾಡ್ತಾನೆ. ಅವನು ಹುಲಿ ಅಂತ ಬಿಲ್ಡಪ್ ಕೊಡ್ತಾರೆ. ಮೇಲಿಂದ ಕೆಳಗಡೆಗೆ ಒಂದ್ಸರಿ ನೋಡಿದ್ಯಾಣ? ಕಣ್ಣು ಯಾವ್ದು, ಮೂಗ್ ಯಾವ್ದು, ಹೊಟ್ಟೆ ಯಾವ್ದು ಒಂದು ಗೊತ್ತಾಗಲ್ಲ. ತೂಕ ಹಾಕಿದ್ರೆ 1.5 ಕ್ವಿಂಟಾಲ್ ಬರ್ತಾನೆ. ಅವನಿಗೆ ಮಿಂಚು ಲವರ್ ಅಂತೆ. ಮಿಂಚು ನಮ್ಮ ಮೌನ ಅಂದವಳೆ, ಅವನು ನಮ್ಮ ಮೌನ ಅಪ್ಪಳೆ ಅಂದವನೆ. ಇವರಿಬ್ಬರದು ಒಂದು ಲವ್, ಅವನು ಒಂದು ಜನ್ಮಲ. ಅಣ್ಣ, ಅವನ ಮುಖ ನೋಡ್ತಾ ಇದ್ರೆ ನನ್ ಶುಂಠಿಲಿ ಕಳೆ ಕುಟ್ಲೆ ಜ್ಞಾಪಕಕ್ಕೆ ಬರ್ತದೆ. ಅಲ್ಲ ತಮ್ಮಯ್ಯ ಅಣ್ಣ, ವಾಂತಿ ಮಾಡ್ದೇನಣ್ಣ? ಅಯ್ಯೋ, ಕರ್ದಿದ್ರೆ ಗಂಟ್ಲು ಕೈ ಹಾಕ್ಬಿಟ್ಟು ತೊಳಿತೇದ್ನಲ್ಲಣ್ಣ. ಅಯ್ಯೋ, ಮೊದ್ಲೇ ಹೇಳೋದಲ್ವಾ, ನೀನ್ ತೊಳಿತಿದ್ದೆ ಅಂದ್ರೆ ಬಾತ್ರೂಮ್ಗೆ ಹೋಗ್ತಾ ಇದ್ದೆ. ಅಂದಂಗೆ ಬರ್ತ್ಡೇಗೆ ಎಲ್ಲಾರನು ಕರಿಯೋಣ ಅನ್ಕಂಡೆ. ಆ ಮಿಂಚುನ್ ಕರಿಯೋಣ ಅಂದ್ರೆ ಒಲ್ಲೆ ಅಂದ್ಬಿಟ್ಟು 9 ಮುದ್ದೆ ತಿಂತಾರಲ್ಲ ಹಂಗೆ ನಾನ್ ಮಿದ ತಿನ್ನಲ್ಲ, ಮೂಳೆ ತಿನ್ನಲ್ಲ ಅಂದ್ಬಿಟ್ಟು 2.5 ಗೋಳಿ ತಿಂದ್ಲು. ಅದಕ್ಕೆ ಭಯ ಆಗ್ಬಿಡ್ತು. ಇನ್ನು ನಮ್ ರಾಜಣ್ಣನ್ ಹೊಟ್ಟೆನೆ ನೀವು ಕೆತ್ತಿದ್ಯಾ? ನಮ್ ರಾಜಣ್ಣ ಏನ್ ರಾಜಣ್ಣ ಅಂತ ಸುಮ್ನೆ ನೋಡ್ತೀನಿ. ಬೆಳಗ್ಗೆ ಎದ್ಬಿಟ್ಟು ಒಂದ್ ಫೋಟೋ ಹಾಕವ್ನೆ. ಅಪ್ಪ, ಇನ್ನೊಬ್ರು ಕಾಲೆಳು ಪಂಚ್ ಮಾಡೋದಲ್ಲಪ್ಪ, ಆರಾಮ ಪಂಚ್ ಮಾಡು ಅನ್ನಂಗೆ ಫೋನ್ ಬದೈತೆ ಅಮ್ಮಿಕೊಂಡಿರು.
ನಿಮ್ ಅಕ್ಕೆ ಫೋನ್ ಮಾಡ್ತಾಳೆ ಹಿಂಗ್ ಹೋಗಿ ಹಿಂಗ್ ಬಂದ್ಬಿಡ್ತೀನಿ ಅಣ್ಣ. ಅದಕ್ಕೆ ಅಂದ್ರೆ ತಾಯಿ ಸಮಾನ ಅಯ್ಯೋ. ಒಂದ್ ಗಂಟೆ ಮಾತಾಡ್ಕೊಂಡು ಬರೋಗಣ. ಅಣ್ಣ ನಿಮ್ಮ ಅಣ್ಣ ಆದ್ರೂ ದೇವ್ರು ಕಣ ಅವನು. ಆಕ್ಚುಲಿ ವಿನ್ನರ್ಗೆ ಪರ್ಫೆಕ್ಟ್ ಅವನು. ಹೌದು ಕಣ. ನೀವು ಜಿ ಕನ್ನಡಕ್ಕೆ ಕಳ್ಸ ಆದ್ರೆ ಅವ್ನು ಕಾಮಿಡಿ ಕಿಲಾಡಿಗೆ ಕಳ್ಸೋಣ. ನಿಮ್ಮ ಅಣ್ಣ ಆದ್ರೂ ತುಂಬಾ ಒಳ್ಳೆ ಮನ್ಸ ಕಣ. ಒಳ್ಳೆ ಮನ್ಸ ಕಣ. ಆದ್ರೆ ಒಂದೊಂದು ಟೈಮ್ ಅವನು ಅವನೊಬ್ಬ ಅವನು ಎಲ್ಲ ಆಕ್ಟ್ ಒಂದೇ ತರ ಮಾಡ್ತಾನೆ. ಯಾವತ್ತಾದ್ರೂ ಒಬ್ಬ ಮೆಟ್ರು ಬಂದು ನವರಸದಲ್ಲಿ ಒಂದೇ ಒಂದು ಆಕ್ಟ್ ಮಾಡಿ ತೋರ್ಸು ಅಂತ ಕೇಳಿದ್ರ ಕೇಳಿಲ್ಲ. ಅದ್ದಳ್ಳಿ ಜಯಕ ಅಂತ ಮೂಗಳಿಗೆ ಪೆಟ್ಟಾಗ್ತೀನಿ ಅಂದಿದ್ದೆಲ್ಲ ಪಂಚು ಅನ್ಕೊಂಡು ಅವನ್ನ ವಿನ್ನರ್ ಮಾಡಿದ್ರು. ಅವಂದು ಒಂದು ಜನ್ಮನ ಎಣ್ಣೆ ಕುಡಿಯಲ್ಲ ಅಂತ ಹೇಳಿ ಎಣ್ಣೆ ಕುಡಿದು ಆ ಸಿದ್ಧಿನ ಹೊಡೆದು ಊರಿಗೆ ಓಡಿಸ್ತಾ. ಅಷ್ಟೇ ಯಾಕಣ ನಾನು ಮಹಾನ್ ಪತಿರಥ ಅಂತ ದೇವನಹಳ್ಳಿ ಇಟ್ಕೊಂಡಿರೋ ಸ್ಟೆಪ್ನಿ ಹೆಸರು ಇಲ್ಲ ಕೊನೆಗೂ. ಇನ್ನೊಂದು 5 ನಿಮಿಷ ಮಾತಾಡಿ ಹೋಗೋ. ಹೌದು ಅದು ಜನ್ಮನೇ ಅಣ್ಣ. ಇವತ್ತು ನಾನು ಹೇಳ್ತೀನಿ, ಇವತ್ತು ತೊಡೆ ಹೇಳ್ತೀನಿ. ಅವನ್ಗಲ್ಲ ನಾ ಪ್ರೈಸ್ ಕೊಡ್ಬೇಕಾಗಿತ್ತು. ನಿನಗೆ ಅಣ್ಣ, ನಿನಗೆ. ಓ ಕಡ ನಮ್ಮ ಸೀಸನ್ ಅಲ್ಲಿ ಒಂದು ಬೈಕ್ ಕೊಟ್ರು, ಅದನ್ನು ಅವಾಗ ಕೊಟ್ರು. ಫಸ್ಟ್ ಪ್ರೈಸ್ 5 ಲಕ್ಷ ರೂಪಾಯಿ ಕೊಟ್ರು, ಅದನ್ನು ಅವಾಗ ಕೊಟ್ರು. ನೆಕ್ಸ್ಟ್ ಫ್ಲೈಟ್ ಎತ್ತಿದ್ರ ಅವಾಗ ಕೊಡ್ತಿದ್ರ ನನಗ. ಸದಾ ನಿನ್ ಮಳ್ಸೊಳಗಿರೋ ನೋವು ನನ್ಗೆ ಅರ್ಥ ಆಗುತ್ತಪ್ಪ. ನಿಮ್ ಸೀಸನ್ ಅಲ್ಲಿ ನಿನ್ನ ತುಳ್ದ, ಈ ಸೀಸನ್ ಅಲ್ಲಿ ನಾನು ಹೇಳ್ದಂಗ್ ಮಾಡಕ್ತ. ಈ ಸೂರಜ್ ಮಳೆನೂರು ಬರ್ನಿಲ್ಲ ಅಂದ್ರೆ ನಾನು ಇಟ್ಟಾಯ್ತೀನಿ ಅಂತ ನಮ್ ಶರಣಪ್ಪ ಹೇಳ್ತಾ ಇದ್ರು. ಆ ನಾಯಿನ ಮಕ್ಕಳು ರಜನೇ ಆಗ್ತಾ ಇಲ್ಲ. ನಿಮ್ ಹೆಸರಲ್ಲಿ ನಮ್ಮೂರ್ ಕೆರೆ ದಾಟಿದಲ್ಲಿ ಒಂದ್ ತಡೆ ಹೊಡಿಸ್ತೀನಿ. ಬೇಗ ರಜೆ ಹಾಕ್ರು, ರಜೆ ಹಾಕಿ. ಅಲ್ಲ ಬಂದೆ ಡಾರ್ಲಿಂಗ್, ಒಂದ್ ನಿಮಿಷ. ಅಣ್ಣ ಸಮಯ ಅದಕ್ಕೆ ಹೆಂಗವ್ರಣ್ಣ? ತುಂಬಾ ಚೆನ್ನಾಗಿದೆ. ಸ್ವಾಗತ ಭಾಷಣ ಮುಗಿಸ್ತೀನೋ ಕಂದ. ಬಾರಣ, ಒಂದನರ್ಪಣೆ ಐತೆ. ಚೂಡ್ರೆ ಸ್ವಲ್ಪ ಜರುಗಪ್ಪ. ಇಷ್ಟು ಬೇಗ ಯಾಕೋ ಬರಕ್ ಹೋದೆ? ಯಾಕಪ್ಪ? ನಾನ್ ಎಕ್ಸಿಟ್ ಆಗ್ಬೇಕಾಗುತ್ತೆ. ಅಣ್ಣ ನೀನ್ ಆಗ್ಬೇಕಾಯ್ತದೆ ಅಂತ ಅಲ್ಲೇ ಕುಂತಿದ್ರಾಗುತ್ತಾ? ಎದ್ದು ಹೋಗೋಣ. ಹೌದು ಚೂಡ್ರೆ, ನಿನಿಗೋಸ್ಕರ ನಾವಲ್ಲ ಕಣೋ, ರೈಟ್ರು ಮೆಂಟ್ರು ಜಡ್ಜಸ್ ಇಡೀ 36 ಜನ ಕಂಟೆಸ್ಟೆಂಟ್ ಕಾಯ್ತಾವ್ರೆ ಕೇಳೋ. ಹೋಗೋಣ. ಮಯ್ಯ ಈಗ ಹೋದ್ನಲ್ಲ ಚೂಡ್ರೆ, ಬಂಗಾರದ ಕಳ್ಸ ಕಣ. ಅಯ್ಯೋ ಮನ್ಸಲ್ಲಿ ಏನು ಇಡ್ಕೊಳ್ಳಲ್ಲ, ಎಲ್ಲಾನು ಕಚ್ಬಿಡ್ತಾನೆ. ಅಯ್ಯೋ, ಆಮೇಲೆ ಎಲ್ಲರ ಮುಂದೆ ಕೆಟ್ಟವನು ಹಂಚ್ಕೊಬಿಡ್ತಾನೆ. ಅಯ್ಯೋ ಕಕ್ಕಿ ಅಲ್ವೇನಣ್ಣ, ಎಲ್ಲ ಕರುಳು ಮೇಕ್ ಇರೋದು. ಅಂದಂಗೆ ಅವಾಗ ಆ ಟೇಪ್ಗೆ ಈ ಟೇಪ್ ಆಗಿ ನನ್ನ ಮಗ ಸ್ವಲ್ಪ ಜಾಸ್ತಿ ಮಾತಾಡ. ಮಗ ಕನ್ನಡ 30 ರೂಪಾಯಿ ಕನ್ನಡಕ ತಗೋಬಹುದು, 3000 ರೂಪಾಯಿ ಬ್ರ್ಯಾಂಡ್ ಕನ್ನಡಕ ಅಂತ ಆ ಡಿಕೆಡಿ ಸಾಕ್ಷಿ ಕೊಟ್ಟವ್ರೆ ಬೇಡ. ಆ ಹುಡುಗಿ ಹಾಕೊಂಡು ಓಡಾಡ್ತಾ ಇದೆ. ಅಪ್ಪ, ಯಾವ್ದಾದ್ರೂ ಹುಡುಗಿರು ಚಟ್ಟಿ ಹಾಕೊಂಡು ಬರಂಗಿಲ್ಲ ಅಂತ ಓಡಾಡ್ತಾರೆ. ಅಷ್ಟೇ ಅಲ್ಲ ಮೇಡಮ್, ನಾನು ಇವನು ಕೇಳಿದ್ರೆ ಒಂದ್ ಟೀ ಕೊಡಲ್ಲ. ಆ ಭಾವನ ಕೇಳ್ಬಿಟ್ರಂತೆ ಪಿಜ್ಜಾ ಆರ್ಡರ್ ಮಾಡ್ಬಿಟ್ಟು ಇಷ್ಟುದ್ದ ಪಿಜ್ಜಾನ ಸಾಕ್ಷಿ ತಗೋ ಅಂತ ಕೊಡ್ತಾವ್ರೆ. ಬೇಕಾ ಸಮಯ ಗೊತ್ತಾಯ್ತಪ್ಪ, ನಿನ್ನ ಮನಸ್ಸಿನ ವೇದನೆ ಗೊತ್ತಾಯ್ತು. ಆದ್ರೂ ನನ್ನ ಮಗ ಟೀ ಶರ್ಟ್ 7.5 ಲಕ್ಷ ಕೊಡ್ತಾನೆ. ಟೀ ಶರ್ಟ್ 7,500 ಆಗ್ತಾವನಂತೆ. ನಾಯಿ ನನ್ನ ಮಗ ಶ್ರೀರಾಮ್ಪುರದಲ್ಲಿ ಕೆಜಿಗೆ 20 ಬತ್ತವಲ್ಲ, 80 ರೂಪಾಯಿ. ಆ ಟೀ ಶರ್ಟ್ ಹಾಕೊಂಡ್ಬರ್ತಾನೆ ಕನ್ನಡ. ಅದನ್ನ ಹಾಕೊಂಡ್ಬಂದ್ಬಿಟ್ಟು ಅರ್ಧ ಹಿಂಗ ಹಾಕೊಂಡು ಅಷ್ಟೇ ಅಲ್ಲ, ಕರ್ಕೊಂಡು ಹೋಗ್ರ ಕಡೆ. ಇಂತ ನನ್ನ ಮಗನ ಜೊತೆ ಆ ರಾಕಿ ರೂಮ್ ಒಳಗೆ ಹೆಂಗಿರ್ತಾನೋ ಏನೋ.
ತಡ್ಕೊಳಕ್ಕಾಗದೆ ಸಾಯ್ತಾನೆ. ಅಮ್ಮಯ್ಯ ಅವ್ನ್ ಕಾಲಿಗೆ ಚಪ್ಪಲ್ ಹಾಕ್ತದಲ್ಲ, ಹುಲ್ಲೊಷ್ಟು ಬೆಳೆದತ್ತಲ್ಲ, ಹುಲ್ಲು ರಾಗಿ ಹುಲ್ಲೆಲ್ಲವ, ಅದು 8.5 ಲಕ್ಷ ಅಂತೆ. ನಾನು ಮಗನೇ, ಅವನು ಹೇಳಿದ್ನಲ್ಲ, ನಂಬ್ಕೊಂಡು ಹೋಯ್ತಾ ಇದ್ದೀರಲ್ಲ ನೀವು ಕಂಡ್ರ ಫೂಲು. ಆ ಹುಲ್ ಬೆಳೆದಿರೋ ಚಪ್ಪಲ್ ಯಾರೋ ಗೊತ್ತೇನೋ? ಯಾರ್ದು? ಮಿಂಚು ದಪ್ಪಾಗ ತಗೊಂಡಿರೋ ಮಾತ್ರ ಕೊಟ್ಟು ತಗೊಂಡಿರೋದು ಕಣ. ಹೌದಾ? ಹಂಗೆ ಅವ್ನು ಸ್ವಲ್ಪ ರೋಮಿಯೋ ಅಂತಾನಲ್ಲೋ. ರೋಮಿಯೋನ ದಬ್ಬೆ ಬಾರೋ ಅಣ್ಣ, ಎಲ್ಲ ಮುಗಿತೇನಣ್ಣ? ಎಲ್ಲ ಮುಗೀತು ಕಣೋ. ಯಾಕೆ ಈ ಟೀಪ ಎಲ್ಲ ಹಿಂಗಾಗ್ಬಿಟ್ಟವೆ? ಅಯ್ಯೋ, ಜಾಸ್ತಿ ಕುಡ್ದ್ಬಿಟ್ನಲ್ಲ, ಸದಾ ಒದ್ದಾಡ್ಬಿಟ್ಟ ಕಣ. ಬರ್ರಿ. ಹಲೋ, ಏನ 1,00,000 ರೂಪಾಯಿ ಪೆಟ್ರೋಲ್ ಹಾಕ್ಸ್ತಾ ಬೈಕಾ? ತಾಬಂದ್ ಮನೆ ತಾಳಿಸ. ಅಣ್ಣ, 1,50,000 ರೂಪಾಯಿ ಪೆಟ್ರೋಲ್ ಹಾಕ್ಸೋಣಂತೆ, ಪಾರ್ಟಿ ಕೇಳೋಣ. ಸುಮ್ನಿರುತ್ತಮ್ಮಯ್ಯ, ಯಾರಾದ್ರೂ ಪೆಟ್ರೋಲ್ ಹಾಕ್ಸಿದ್ಕೆ ಪಾರ್ಟಿ ಕೇಳ್ತಾರೆ? ಅಯ್ಯೋ, ನೀನ್ ಕಿತ್ತೋದ್ ಮಕ್ಕಕ್ಕೆ ಬರ್ತಡೇ ಮಾಡ್ಕೊಂಡು ಕಿತ್ತೋದ್ ನನ್ ಮಕ್ಳು ಪಾರ್ಟಿ ಕೊಡ್ತಾ ಇಲ್ವಾ? ಕೇಳು. ಅಲ್ಲ ಕಣ, ಸ್ವಲ್ಪ ಮುಜುಗರ ಕಣ. ನೀನ್ ಯಾಕೆ ಅನ್ಸು ಕೇಳಮ್ಮ, ಕೇಳು. చూడ్రే అదే పెట్రోల్ ಹಾಕ್ಸಲ್ಲ, ಅದಕ್ಕೆ ಪಾರ್ಟಿ ಕೊಡ್ಸ. ಪೆಟ್ರೋಲ್ ಹಾಕ್ಸಿಕ್ ಯಾವ ಪಾರ್ಟಿ ಕೊಡಲ್ಲ? ನಾನ್ ಕೊಡ್ಸಲ್ವಾ? ಮುಚ್ಕೊಂಡ್ ಕೊಡ್ಸಲ್ಲ. ಓಹೋ, ಏನಣ್ಣ ಅವಾಜ್ ಆಗ್ತಾವನೆ, ತೆಗೆದು ಬಿಡೋಣ. ನನಗೆ ಹೊಡಿತೀರ ನಾಯಿ. ನನ್ನ ಮಗ ಪೆಟ್ರೋಲ್ ಹಾಕ್ಸಿಕ್ ಯಾವ ಪಾರ್ಟಿ ಕೊಡ್ತಾರ? ದಿನೇಶ್ ಸಿಗೋದ್ರ ಚಿಮ್ಗ ಹೊಡಿತೇನಲ್ಲೇ, ಹೊಡಿತೇನ? ನನ್ನ ಮಗನೇ, ನಮ್ಮ ಮಡೆಯವ್ರ ಮನೆಗೆ ಹೊಡಿತ್ಯಾ? ಹುಲಿ, ಉತ್ತರ ಕರ್ನಾಟಕ ಹುಲಿ ಹೊಡಿತೆ. ನನ್ನ ಮಗನೇ, ಯಾಕೆ ಹಿಂಗೆ ಕಿತ್ತಾಡ್ತಿದೀವಿ? ಇದಕ್ಕೆಲ್ಲ ಯಾರ್ ಕಾರಣ? ರಾ ಕುಡಿದ್ರೆ ಗಂಟ್ಲು ಸುಟ್ಟಾಗಲ್ವೇನಪ್ಪ? ಅಯ್ಯೋ, ರಾವಳಿಗ್ ಪೆಪ್ಸಿ ಹಾಕಿಲ್ವಣ, ಕುಡಿಕಂಗ್ ಕುಡಿತೇನೆ ಕಣ. ಉಪ್ಪಿನಕಾಯಿ ಏನಾರು ಬೇಕೇನಪ್ಪ? ಚಿಪ್ಸ್ ಕೊಟ್ರೆ ಸಾಕು ಕಣ. ಚಿಪ್ಸ್ ಕೊಟ್ರೆ ಸಾಕ? ಹೌದಣ್ಣ. ತಲೆ ಕೆಡ್ಸ್ಕೊಬೇಡಪ್ಪ, ಚಿಪ್ಸು, ಬೆಣ್ಣೆ, ತುಪ್ಪ ಎಲ್ಲ ಕೊಡ್ತೀವಿ, ಬಾರಪ್ಪ. ಏನಂದ್ಯಪ್ಪ? ಏನು ಅಂದಿಲ್ಲಣ್ಣ. ಮಹಾಸಂಗಮದಲ್ಲಿ ನಂದೇ ಅವ ಅಂದ್ಯಾ? ಲೇ ನಾಯಿ, ನೀನು ಬರ್ದೇರಕ್ಕಿಂತ ಮುಂಚೆ ಡಬಲ್ ಬಜಾರ್ ತಗೊಂಡಿದೀವಿ ಕಣ ನಾವು. ನಾಯಿ, ನನ್ನ ಮಗನ ಏನಂದ? ಚಿಕ್ಕ ಕ್ಯಾರೆಕ್ಟರ್ ಕೊಟ್ರು ಮಾಡಂಗಿಲ್ಲಂತೆ ನನ್ನಲ್ಲಿ. ಇವತ್ತಿನವ್ರಿಗೆ ಎಂತ ಕ್ಯಾರೆಕ್ಟರ್ ಕೊಟ್ರು ಮಾಡ್ತೇನೋ. ಮಿಂಚು ನಿಂದೆ ಲವ್ ಮಾಡ್ತೀನಿ ಅಂತ ಓಡ್ತೇನೇನೋ. ನನ್ನ ಹೆಸರು ಹೇಳ್ತೀಯ, ನಾಯಿಯಿಂದ ಅವಳಿಂದ ತಿರುಗಾಡ್ತೀಯಲ್ಲ. ನನ್ನ ಮಗನೇ, ನಿನ್ನಂತ ಮಿಮಿಕ್ರಿ ಆರ್ಟಿಸ್ಟ್ ಇರೋದ್ರಿಂದಾನೇ ಕಣ ನನ್ನಂತ ಮಿಮಿಕ್ರಿ ಆರ್ಟಿಸ್ಟ್ ಉದ್ದಾರ ಆಗ್ತಾ ಇಲ್ಲ. ಲೇ, ಕ್ಯಾರೆಕ್ಟರ್ ಕೊಡಬೇಕು ಅಂತ ಕೊಟ್ರು, ಇಲ್ಲ ಹೊರಗಡೆ ಕ್ಯಾರೆಕ್ಟರ್ ರಿಯಲ್ ತಂದು ಇಲ್ಲ ಹಾಕಿದ್ರು, ಒಂದು ಗೊತ್ತಿಲ್ವಲ್ಲ ನಿನಗೆ ಬರೋ ನಾಯಿ. ಬರ್ಲಿ ಜೋರಾದ ಜೋಶ್. ಇದಪ್ಪ ನಿಜವಾದ ಕಾಮಿಡಿ ಕಿಲಾಡಿಗಳು ಸ್ಟ್ರೆಂತ್, ತಾಕತ್ತು ಅಂದ್ರೆ ಇದು. ಇಲ್ಲಿ ನಿಜವಾಗ್ಲೂ ಗಮನಿಸಬೇಕಾಗಿರೋ ಅಂಶ ಏನು ಅಂತಂದ್ರೆ, ಎಲ್ಲರ ನಡುವೆ ಇರೋಂತ ಒಂದು ಫ್ರೆಂಡ್ಶಿಪ್, ಆ ಒಂದು ಬಾಂಡಿಂಗ್, ಅಷ್ಟು ಕಾಲ್ ಎಳೆದ್ರು ಇನ್ನೂ ಎಳಿಸ್ಕೋಬೇಕು, ಮಜಾ ಮಾಡ್ಬೇಕು ಅನ್ನೋ ಒಂದು ಆಟಿಟ್ಯೂಡ್ ಇದೆಯಲ್ಲ ನಿಮ್ಮೆಲ್ಲರಲ್ಲಿ, ಅದು ಹೈಲೈಟ್ ಈ ಆಕ್ಟ್ಗೆ. ಸೂಪರ್, ಫ್ಯಾಂಟಾಸ್ಟಿಕ್, ಫ್ಯಾಬುಲಸ್. ಅಣ್ಣ, ಏನ್ ಅನಿಸ್ತಾಣ ಇವಾಗ ನೋಡಿ, ಎಲ್ಲ ಸೇರಿ ಮಾಡ್ತಾ ಇರೋದು ಇದು. ಎಲ್ಲ ಸ್ನೇಹಿತರ ಮಧ್ಯೆ ನಡೆಯುವಂತ ಒರಿಜಿನಲ್ ಕತೆ ಇದೆಯಲ್ಲ. ಇವನ್ ಅವನ್ ಕಾಲ ಎಳೆದು, ಇವನ್ ಕಾಲ ಎಳೆದು, ಇವನ್ ಅವನ್ ಬಗ್ಗೆ ಹೇಳೋದು, ಇದು ಪಕ್ಕಾ ನಡೆಯುವಂತದ್ದು. ಅದನ್ನ ನ್ಯಾಚುರಲ್ ಆಗಿ ಮಾಡಿದ್ರು. ಇದರಲ್ಲಿ ತುಂಬಾ ಖುಷಿ ಕೊಟ್ಟಿದ್ದೇನು ಅಂದ್ರೆ, ನಮ್ಗಳಿಗೆ ಎಷ್ಟೋ ವಿಷಯ ಗೊತ್ತಿರಲ್ಲ. ಇವ್ರ ನಡುವೆ ಫ್ರೆಂಡ್ಶಿಪ್ ಅಲ್ಲಿ ಏನೇನೋ ಮಾತುಗಳೆಲ್ಲ ನಡೆದಿರುತ್ತೆ. ಅದನ್ನ ಅವನು ಅಂತವ್ರ ಪ್ರತಿನಿಧಿಯಾಗಿ ಅವನು ಆಕ್ಟ್ ಮಾಡ್ದ. ಅಂದ್ರೆ ಯಾವ ತರ ಬಿಲ್ಡಪ್ ಕೊಡ್ತಾರೆ, ಏನೇನ್ ಮಾಡ್ತಾರೆ, ಅದನ್ನೆಲ್ಲ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ದ ಅವನು. ಈ ಆಕ್ಟ್ ಅಲ್ಲಿ ನೀನೇ ನಂಬರ್ 1. ಹೈಲೈಟ್, ತುಂಬಾ ಚೆನ್ನಾಗಿ ಮಾಡಿದೆ. ನಿನಗೆ ಇವರೆಲ್ಲ ಸಾಥ್ ಕೊಟ್ರು ಹೆಂಗ್ ಆಕ್ಟ್ ಮಾಡೋದು ಏನು ಅಂತ ಅಂದ್ಬಿಟ್ಟು. ಟೋಟಲಿ ಇದು ಅವರವರ ಕಾಲ್ನ ಎಳ್ಕೊಳ್ಳೋ ಅಂತ ಸ್ನೇಹಿತರುಗಳು ಏನಿರ್ತಾರೆ, ಆ ತರದ ಆಕ್ಟ್ ತುಂಬಾ ಚೆನ್ನಾಗಿತ್ತು. ಸೂಪರ್. ಓಕೆ, ರಕ್ಷಿತಾಂಬೆ. ಆಕ್ಚುಲಿ ನಂಗೆ ಮನು ಸ್ಟಾರ್ಟ್ ಮಾಡಿದಾಗ, ನಂಗೆ ಮನು ನಮ್ಮ ಮನೆಯವರು ತುಂಬಾ ಚೆನ್ನಾಗಿ. ಥ್ಯಾಂಕ್ ಯು.
ದ ಬೆಸ್ಟ್ ಲಾಟ್ ಆಫ್ ಕಾಮಿಡಿಯನ್ಸ್ ಆನ್ ದಿ ಸ್ಟೇಜ್ ಅಂತ ಅನ್ಸ್ತು ನನಗೆ. ನಂಗೆ ತುಂಬಾ ಇಷ್ಟ ಆಯ್ತು. ಗ್ರೇಟ್ ಜಾಬ್ ಗೈಸ್. ಇದು ನೋಡ್ತಾ ಇದ್ರೆ ನಾವಿಲ್ಲೆಲ್ಲ ನಕ್ಕೊಂಡು ಒಂದ್ ಶೋ ಮಾಡ್ಕೊಂಡು ಕುಂತಿದೀವಿ. ನಮ್ ಬಗ್ಗೆ ಯಾವ್ಯಾವನ್ ಏನೇನ್ ಮಾತಾಡ್ತಿರ್ಬೋದು ಅಂತ ಅನ್ಸ್ಬಿಡು. ಇದು ಪ್ರತಿಯೊಂದು ಬ್ಯಾಚುಲರ್ ರೂಮ್ ಅಲ್ಲಿ ಹಾಸ್ಟೆಲ್ ಅಲ್ಲಿ ನಡೆಯುವಂತ ಕತೆ ಇದು. ಬಿಚಿಂಗ್ ಅರೌಂಡ್ ಅಂತ ಕರೀತಾರೆ. ಒಬ್ಬ ಅಲ್ಲಿ ಇಲ್ಲ ಅಂದ್ರೆ ಅವನ ಬಗ್ಗೆ ಮಾತಾಡಿದ್ರೇನೆ ತೃಪ್ತಿ. ಇದೇ ತರ ಮಧ್ಯರಾತ್ರಿ 1 ಗಂಟೆ ಪ್ಯಾಕಪ್ ಮಾಡಿದ್ದೆ. ಅಯ್ಯೋ ಅಂತ ಮಳೆ. ಇದ್ರ ಹತ್ರ ಮಂಗಳೂರ್ ಹತ್ರ ಯಾವ್ದೋ ಒಂದು ಲೊಕೇಶನ್, ಪರಮಾತ್ಮ ಶೂಟಿಂಗ್. ಎಲ್ಲಾ ಗಾಡಿ ಸ್ಟಕ್ ಆಗ್ಬಿಟ್ಟಿದಾವೆ ಮಳೆಯಲ್ಲಿ. ಅದೊಂದು ಸಣ್ಣ ರೋಡ್. ನಾನು ಮಳೆಯಲ್ಲಿ ಒಂದು ಜರ್ಕಿನ್ ಹಾಕೊಂಡು ನಡ್ಕೊಂಡ್ ಬಂದು ಮುಂದೆ ನಿಂತಿರೋ ಗಾಡಿಲಿ ಹಿಂದ್ಗಡೆ ಸೀಟಲ್ಲಿ ಮಾಡ್ಕೊಂಡ್ಬಿಟ್ಟೆ 407. ಡ್ರೈವರ್ಗೂ ಹೇಳಿಲ್ಲ. ಹೊರಟಿತ್ತು, ನಿದ್ದೆ ಮಾಡ್ಬಿಟ್ಟಿದೀನಿ. ಎದ್ರೆ ಒಬ್ಬನಿಗೆ ಬಾಯಿಗೆ ಸಿಕ್ಕಂಗ್ ಬೈತಾ ಇದಾರೆ ಕಾಸ್ಟ್ಯೂಮರ್ಸ್, ಅಸಿಸ್ಟೆಂಟ್ ಡೈರೆಕ್ಟರ್, ಲೈಟಿಂಗ್ ಡಿಪಾರ್ಟ್ಮೆಂಟ್ ಎಲ್ಲ ತುಂಬ್ಕೊಂಡ್ಬಿಟ್ಟಿದ್ದಾರೆ ಅದರಲ್ಲಿ. ಯಾರಿಗೆ ಬೈತಾ ಇದಾರೆ ಅಂತ ನೋಡಿದ್ರೆ ನನಗೆ ಬೈತಾ ಇದ್ದಾರೆ. ಆ ಮಳೆಯಲ್ಲಿ ಅಲ್ಲಿ ಕರ್ಕೊಂಡೋಗಿ ಡೈರೆಕ್ಟರ್ ಕತೆಗಳು ಕಡಿಮೆ ಇರ್ತಾವ. ಎಷ್ಟು ಸತಿ ಹೇಳಿರ್ಬೋದು ಅವನೊಬ್ಬ ದೊಡ್ಡ ಲೂಸು ಅನ್ನೋ ಪದ ಒಂದು ಮಿನಿಮಮ್ ಎಷ್ಟು ಸತಿ ಹೇಳಿರ್ಬೋದು ಅನ್ನದ? ಒಂದ್ 50 ಸತಿ ಹೇಳಿದ್ರ? 100 ಸತಿ ಮೇಲೆ ಹೇಳಿದಾರೆ. ಲೂಸ್ ನನ್ನ ಮಗ, ಲೂಸು, ಸಾಕಾಗೋಯ್ತು, ಸವಾಸ ಅಲ್ಲ, ಗೊಗ್ಗಯ್ಯ, ಇವೆಲ್ಲ ನನಗೆ ಒಂದಾನ ಒಳ್ಳೇದ್ ಹೇಳ್ತಾರ. ನಾನು ಒಳ್ಳೇನಲ್ವಾ ಅಂತ ನನಗೆ ಒಂದ್ ಡೌಟ್ ಬರಂಗೆ ಮಾತಾಡ್ತಾನೆ ಮಾಡಿರೋದು. ಇನ್ನೇನ್ ಮಾಡಿದೀನಿ ನೀವು? ಕೊನೆಗೆ ನನಗೆ ಬೆಳಿಗ್ಗೆ ಇವ್ರ ಜೊತೆಗೆ ಕೆಲಸ ಮಾಡ್ಬೇಕು ನಾನು ಅಂತ ಹೇಳ್ಬಿಟ್ಟು ಸಕಲೇಶ್ಪುರದಲ್ಲಿ ಊಟಕ್ಕೆ ನಿಲ್ಸಿದ್ರು. ಸೈಲೆಂಟ್ ಆಗಿ ಇಳಿದ್ಬಿಟ್ಟು ಹೋಗ್ಬಿಟ್ಟು ಕಾರಿಗೆ ಕಾದ್ಬಿಟ್ಟು 2 ತಾಸು ನಾನು ಕಾರ್ ಎತ್ಕೊಂಡ್ಬಂದೆ. ಇದುವರೆಗೂ ಗೊತ್ತಿಲ್ಲ ನಾನು ಆ ಗಾಡಿಲಿದ್ದೆ ಅನ್ನೋದು. ನಾನು ಯಾರಿಗೂ ಹೇಳಿಲ್ಲ. ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. ಸೂಪರ್ ಸೂಪರ್ ಸೂಪರ್. ಬಜಾರು ಅಣ್ಣ ನೋಡಿ, ವೃತ್ತಿನೇ ಬೇರೆ, ಖಾಸಗಿ ಜೀವನನೇ ಬೇರೆ. ವೃತ್ತಿ ಜೀವನದಲ್ಲಿ ಖಾಸಗಿ ಜೀವನ ತರಬಾರ್ದು, ಖಾಸಗಿ ಜೀವನದಲ್ಲಿ ವೃತ್ತಿ ಜೀವನನ ತರಬಾರ್ದು ಅನ್ನೋ ಮಾತಿದೆ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ, ಇಲ್ಲೊಬ್ಳು ಲೇಡಿ SI ಮನೇಲಿ ಗೃಹಿಣಿ ಆಗಿದ್ರು ಕೂಡ SI ಆಗಿ ಬದಲಾಗ್ತಾ ಡ್ಯೂಟಿ ಮಾಡ್ತಾ ಇರ್ತಾಳೆ. ಅವಳ ಆ ಬದಲಾವಣೆ ಗಂಡನ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಅನ್ನೋದನ್ನ ತಮ್ಮ ಆಕ್ಟ್ ಮೂಲಕ ಪರ್ಫಾರ್ಮ್ ಮಾಡಕ್ಕೆ ಬರ್ತಾ ಇದ್ದಾರೆ ಮಂಡ್ಯದ ದೀಪಿಕಾ, ಬೆಂಗಳೂರಿನ ಸಿರುಂಡೆ ರಘು, ರಾಯಚೂರಿನ ಚಿದಂಬರ್, ಮಂಗಳೂರಿನ ದಿವ್ಯಾ ಅಂಚಲ್, ಬೆಂಗಳೂರಿನ ಮಿಮಿಕ್ರಿ ರಾಜು ಹಾಗೂ ಗದಗಿನ ಉಮೇಶ್ ಕಿನ್ನಾಳ್. ಕಮಾನು ಡಾರ್ಲಿಂಗ್, ಸಿಡೋನು ಡಾರ್ಲಿಂಗ್, ಇನ್ನೇನು ಕೆಲಸ ನಂಗೂ ನಿಂಗು, ಸಿಂಗು ಸಾಂಗು ಸಿಂಗು, ಡೈಲಿ ಡಿಂಗು ಡಾಂಗು ಡಿಂಗು. ನಮಸ್ಕಾರ ಜಡ್ಜಸ್. ನನ್ನ ಹೆಸರು ಅಯ್ಯಯ್ಯೋ ರಘು ಅಂತ. ಇವಳು ನನ್ನ ಹೆಂಡತಿ. ಫಸ್ಟ್ ಟೈಮ್ ಒಂದು ಹುಡುಗಿನ ಫಸ್ಟ್ ಟೈಮ್ ಮದುವೆ ಆಗಿ ಫಸ್ಟ್ ನೈಟ್ಗೆ ಫಾಸ್ಟ್ ಆಗಿ ಹೋಯ್ತಾ ಇದ್ದೀನಿ. ಅಯ್ಯೋ ಏನ್ ನಾಚಿಕೆ, ಏನ್ ನಾಚಿಕೆ. ಮಲ್ಲಿಗೆ ಹೂವ, ಸಾಮಂತಿಗೆ ಹೂವ, ಮಂಚದ ಕೇದಿಗೆ ಹೂವ, ಏನು ಬೇಕು? ಸಂತು ಸೋಬ್ನ ಕೊಟ್ಟೆ ಸಾಮಂತಿಗೆ ಹೂವ, ಮನು ಫಸ್ಟ್ ಕೊಟ್ಟೆ ಕೇದಿಗೆ ಹೂವ. ನಿಮ್ಗೆ ಹೂವ ಕೊಡ್ಲಿ ಸಾರು? ಮೂಸಕ್ಕೆ ಮಲ್ಲಿಗೆ ಹೂವ, ಮಂಚದ ಮೇಲೆ ಕೇದಿಗೆ ಹೂವ. ಒಂದೊಂದ್ ಮಳಿ ಕೊಡಿ ಅಂದೆ. ತಗೊಳ್ಳಿ ಸರ್. ಕೊಡಿ. ತಗೊಳ್ಳಿ. ಹ್ಯಾಪಿ ಮೊದಲ ರಾತ್ರಿ ಸರ್. ಥ್ಯಾಂಕ್ ಯು. ಫೋನ್ ಪೇ ಮಾಡ್ತೀನಿ. ಅಂದಂಗೆ ಖುಷಿಗೆ ಎಕ್ಸ್ಟ್ರಾ ಏನಿಲ್ವಾ? ಎಕ್ಸ್ಟ್ರಾ ಬಾ. ಕೇದ್ಮೇಲೆ ಒರಿಜಿನಲ್ ಕ್ಯಾರೆಕ್ಟರ್ ಬಿಡಲ್ಲ. ಎಕ್ಸ್ಟ್ರಾ ಕೊಡೋಣ ಅನ್ಕೊಂಡೆ, ತಗೊಳ್ಳೋ ಖುಷಿನೇ ಇಲ್ಲ. ನನ್ ಖುಷಿಯಲ್ಲಿ ಯಾಕ್ರೋ ಎಲ್ರು ಹಂಗ್ ನೋಡ್ತೀರಾ? ನನ್ನ ಹೆಂಡತಿ ಇರ್ಲಿ ಬಿಡಿ, ಸಂಸಾರಲ್ಲಿ ಬೀಳೋದು ಹೇಳೋದು ಕಾಮನ್ ಅಲ್ವಾ ಚಿನ್ನಿ? ಈ ಹಣ್ಣು ಮುಟ್ಟೋಕಿನ್ ಮುಂಚೆ ಈ ಹಣ್ಣು ಮುಟ್ಟಿ. ಏನ್ರಿ ನೀವ್ ನನ್ನೇ ಮದ್ವೆ ಆಗ್ಬೇಕು ಅಂತ ಏನಕ್ಕೆ ಅನ್ಕೊಂಡ್ರಿ? ಚಿನ್ನ ಏನ್ ಗೊತ್ತಾ, ಜೀವನದಲ್ಲಿ ನಾನು ದೊಡ್ಡ ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕು ಅನ್ಕೊಂಡಿದ್ದೆ. ಆಗ್ಲೇ ಇಲ್ಲ. ಅದಕ್ಕೆ ಅಟ್ಲೀಸ್ಟ್ ಮದ್ವೆ ಆಗೋ ಹುಡುಗಿ ನೀನಾರು ಆಗಿದೆಯಲ್ಲ ಅನ್ನೋ ಖುಷಿ ಮದ್ವೆ ಆಗ್ಬಿಟ್ಟೆ. ಹೌದಾ? ಅಯ್ಯೋ, ಹಾಲ್ ಕುಡಿತೀರಾ? ಕುಡಿಯಕ್ಕೆ ಅಂತಾನೆ ಕಾಯ್ತಾ ಇದ್ದೀನಿ. ತಕೊಳ್ಳಿ. ಯಾಕೆ ಭಯ ಆಗ್ತಿದ್ಯಾ? ಫಸ್ಟ್ ಟೈಮ್ ಅಲ್ವಾ? ನನಗೊಂದು 50 ಸರಿ ಆಗಿದೆ.
ಇನ್ನೇನ್ರಿ ಕುತ್ಕೊಳಿಪ್ಪ. ತಗೊಳ್ಳಿ. ಕೊಡಿ. ನಿಮ್ ಕೈ ಯಾಕೆ ನಡುಕ್ತಿದೆ? ಫಸ್ಟ್ ಟೈಮ್ ಅಲ್ವಾ? ಅದು ಎಕ್ಸಾಮ್ ಬರೀತಿರೋದು ಫಸ್ಟ್ ಟೈಮ್ ಅಲ್ವಾ, ಅದಕ್ಕೆ ಭಯ ಆಗ್ತಿದೆ. ಓದ್ಕ ಬಂದಿಲ್ವಾ? ಓದ್ಕೊ ಬಂದಿದ್ದೀನಿ, ಟೆನ್ಷನ್ ಅಲ್ಲಿ ಎಲ್ಲಿ ಮರ್ತೋಗ್ತೀನೋ ಅಂತ ಭಯ. ಫೋನ್ ಇದ್ಯಾ? ಇದೆ. ಕಾಪಿ ಹೊಡಿರಿ. ತಮಾಷೆ ಮಾಡ್ದೆ ಬೇಬಿ. ಎಕ್ಸಾಮ್ ಬರೆಯಕ್ ರೆಡಿನಾ? ನಾನ್ ರೆಡಿ, ನೀನ್ ರೆಡಿನಾ? ಫುಲ್ ರೆಡಿ. ಹಾಗೆ ಪ್ರೇಮಿಯೋ ಜೊತೆಲಿ ಸ್ನೇಹ. ಒಂದ್ ನಿಮಿಷ. ಎಲ್ಲ ಹಾಳಾಯ್ತು. ಹಲೋ ಮೇಡಮ್, ಸ್ಟೇಷನ್ ಇಂದ PC ಮಂಗನತುಟಿ ಮಾತಾಡ್ತಾ ಇರೋದು. ಹೇಳ್ರಿ ಮಂಗನತುಟಿ. ಮೇಡಮ್, ಕಳ್ಳ ಸ್ಟೇಷನ್ ಇಂದ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ ಮೇಡಮ್. ನೀನೇನೋ ಕಿತ್ತು ದಬಾಕ್ತಿದ್ದೆ. ನನ್ನ ಮಗುನ್ನ ಎಳ್ಕೊ ಬಂದು ಲಾಕಪ್ಪ ಲಾಕಿ ಉಲ್ಟಾ ಮಲಗಿಸಿ ಲಾಟಿಗೆ ಖಾರದ ಪುಡಿ ಹಾಕಿ ಮೇಡಮ್, ಇಟ್ಕೋಬೇಕಾ ತುರುಕ್ಬೇಕಾ? ಯಾವ್ದು ಈಸಿ ಆಗುತ್ತೆ ಅದ್ ಮಾಡು. ತುರುಕೋದೇ ಬೆಸ್ಟ್ ಮೇಡಮ್. ಖಾರದ ಪುಡಿ ಬೇಡ. ಅಯ್ಯೋ, ಅದು ನಿಮ್ಗಲ್ಲಪ್ಪ. ಅವನು ಹಣದೊಚ್ಚಿರೋ ಕಳ್ಳ, ನೀವು ನನ್ ಹೃದಯದೊಚ್ಚಿರೋ ಕಳ್ಳ. ಎರಡರಲ್ಲೂ ಕಳ್ಳ ಇದೆಯಲ್ಲ. ನಿಮ್ನ ಹೇಗ್ ಸರಿ ಮಾಡ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು. ನಿಮಿಷ ರೀ. ಹಲೋ ಮೇಡಮ್, ಕಳ್ಳ ಸಿಕ್ಕಾಯ್ತು ಮೇಡಮ್. ಸಿಕ್ಕದ್ನ? ನನ್ನ ಮಗನ್ ಎಳ್ಕ ಬಂದು ಸೆಲ್ಲಲ್ಲಿ ಹಾಕಿರಿ. ನಾನು ಈಗ್ಲೇ ಬಂದು ನಾನು ಬೂಟಿನ ರುಚಿ ಏನಂತ ತೋರಿಸ್ತೀನಿ. ದಂಡಿಗೆ ಎದರ್ಲಿಲ್ಲ, ದಾಳಿಗೆ ಎದರ್ಲಿಲ್ಲ, ಆ ಲೇಡಿ ಪಾಲಿಸಿಗೆ ಎದರ್ತೀರಾ? ಬರ್ಲಿ. ನೋಡಿ ಮೇಡಮ್, ಬಾಯಿ ಬಂದಂಗ್ ಬೈತಾ ಇದಾರೆ. ನನ್ನ ಬಾಯಿ ಬಂದಂಗ್ ಬೈತಿದ್ದಾನ? ಏನಂತ ಬೈದ್ನೋ? ಲೇಡಿ ಕಾನ್ಸ್ಟೇಬಲ್, ಸಾರಿ SI ಅಂದೇನು ಕಿತ್ಕೊಳಕ್ಕಾಗಲ್ಲ ಅಂತ ಬೈತಾ ಇದ್ದಾನೆ ಮೇಡಮ್. ನಾನ್ ನನ್ ಮಗುನ್ನ ನಮ್ಮ ಮನೆ ಹತ್ರ ಹೇಳ್ಕೊಂಬ. ಬಾರೋ ಬಾರೋ ಬಾರೋ. ಕಳ್ಳ ಅಲ್ಲ ಕಣೆ, ನಿನ್ ಗಂಡ. ಯಾಕೆ ಹಿಂಗೆಲ್ಲ ಆಗ್ತಿದ್ಯಾ? ಸಾರಿ ರೀ, ಅದು ನಂಗೆ ಕರ್ತವ್ಯ ಅನ್ನೋ ಕರೆ ಬಂದ್ರೆ ನಾನು ಎಲ್ಲಿದ್ದೀನಿ, ಏನ್ ಮಾಡ್ತಿದ್ದೀನಿ ಒಂದು ಗೊತ್ತಾಗಲ್ಲ. ಅಯ್ಯೋ ಸಾರಿಪಾ. ಹೋಗ್ಲಿ ಬಿಡಪ್ಪ, ಎಲ್ಲ ಬಾಯಿ ಬಂದ್ಬಿಡಿತು. ಸಾರಿ ಮೇಡಮ್. ಮೇಡಮ್, ಇವನೇ ಮೇಡಮ್ ನಿಮಗೆ ಬೈದಿದ್ದು. ನನ್ನ ಮಗುನ್ ಹೇಳ್ಕೊಂಬಂದ್ ಮಂಚದ ಕಾಲ ಕಟ್ಟಾಕೋ. ಮಂಚದ ಕಾಲಕ್ಕೆ ಯಾಕೋ ಕಟ್ಟಾಕ್ತಿದ್ದೀರಾ? ನಮ್ಮಿಬ್ರದ್ದು ಅದು ಕಂಡ್ರೋ ಬೇಡ ಅಂತ ಹೇಳಿ. ಮುಚ್ಕೊಂಡಿರ್ಬೇಕು. ಏನೋ ಬದ್ಮಾಶ್ ನನ್ನ ಮಗನೇ, ನನಗೆ ಬೈಯೋಷ್ಟು ಧೈರ್ಯನಾ? ಏನಂತ ಬೈತಿದ್ನೋ ಈ ಪುಟಕಾಲ? ನೋಡಕ್ಕೆ ಟಿಬೇಟಿ ಅಂತಾರ ಇದ್ರು ನಾನು ಸಾಯಿ ಪಲ್ಲವಿ ಲಕ್ಷ್ಮೀಕಾ ಬಂದಂತರ ಫುಲ್ ಬಿಲ್ಡಪ್ ಕೊಡ್ತಾಳೆ ಅಂತ ಬೈತಾ ಇದ್ದ ಮೇಡಮ್. ಬಾಣ್ಲಿತ್ತಲ್ಲೇ ಸಂತು ಬಂದೆ ಮೇಡಮ್, ಸಂತು ಬಂದು ನೆಕ್ಕಾಗಲ್ಲ, ನೀವೇ ನೆಕ್ಕಿ ಬಿಡಿ. ಯಾಕೋ ಹಿಂಗ ಆಡ್ತಿದ್ದೀರಾ? ಏನು ನಡೀತಿದೆ ಇಲ್ಲಿ? ಕಿಟ್ಟ ಇಂಟ್ರಾಕ್ಷನ್ ಆಗ್ಬೇಕಾದ್ರೆ ಮಧ್ಯೆ ಇಂಟರ್ಫಿಯರ್ ಮಾಡಿದ್ರೆ ಲುಂಗಿ ಬಿಚ್ಚೋಗಂಗ್ ಹೊಡಿತೀನಿ. ಈ ನನ್ ಮಗನ್ ಹೇಳ್ಕೋಕ್ ಸೆಲ್ಲಲ್ಲಿ ಹಾಕ್ರಿ. ಓಕೆ ಮೇಡಮ್. ಮೇಡಮ್, ನಾಯಿಗೆ ಒದ್ದಂಗ್ ಗೊತ್ತು, ಎಳ್ಕೊಂಡೋಗಿ ಸೆಲ್ಲಲ್ಲಿ ಹಾಕಿ ಅಂದ್ರೆ ಒಂದ್ ಹೆಜ್ಜೆ ಮುಂದಿಡಕ್ ಆಗ್ತಾ ಇಲ್ಲ. ಒಂದ್ ಕೆಲಸ ಮಾಡಿ, ಇವತ್ ನೈಟ್ ಇಲ್ಲೇ ಇದ್ಬಿಡ್ತೀನಿ. ಬೆಳಗ್ಗೆ ಸೆಲ್ಗಾದ್ರೂ ಹಾಕಿ ಗಲ್ಗಾದ್ರೂ ಹಾಕಿ, ಹಾಸಿಗೆ ಚೆನ್ನಾಗತ್ತೆ. ಹೌದು ಮೇಡಮ್, ಇಲ್ಲೇ ಇದ್ದು ಬಿಡ್ತೀವಿ. ಅಯ್ಯೋ ನನ್ನ ಮಗನೇ, ಇಷ್ಟು ವಯಸ್ಸಾಗಿದೆ ಮೇಡಮ್, ಹೊಡೆಯೋದು ಬಡ್ದ್ಬಿಟ್ಟಿದ್ದೀರಾ? ನಂಗೆ ಬಹಳ ಸುಸ್ತಾಗ್ತಿದೆ, ಬೆಳಗ್ಗೆವರೆಗೂ ಇಲ್ಲೇ ಮಲಗಿರ್ತೀನಿ ಅಂತ ಡೈಲಾಗ್ ಹೊಡಿತಿದ್ದೆ. ಅವರು ಹೊಡಿತಾರೆ, ಇವ್ರು ಹೊಡಿತಾರೆ. ಬಾ, ನಾನು ಹೊಡಿತೀನಿ. ಇದು
ಸ್ಟೇಷನ್ ಅಲ್ಲ ಕಣೆ, ಮನೆ. ಸಾರಿ ರೀ, ನಿಮಗ್ ಗೊತ್ತಲ್ಲ ನನ್ ಕರ್ತವ್ಯ ಅನ್ನೋ ಕರೆ ಬಂದ್ರೆ ಹುಚ್ಚಿ ತರ ಆಡ್ಬಿಡ್ತೀನಿ. ಏನ್ ಹುಚ್ಚೋ ಏನ್ ಕತೆನ ಎಲ್ಲ ಹಾಳಾಯ್ತು. ಸಾರಿಪಾ. ಇವ್ರು ಹೇಗ್ ಸರಿ ಮಾಡ್ಬೇಕಂತ ನಂಗೆ ಚೆನ್ನಾಗ್ ಗೊತ್ತು. ಅಂತ ಇದೆ ಪ್ರಿಯ ಪ್ರಿಯ ಕುಲ ಕುಲ ಇರೋ ಕಡೆಯೇ ಭಯ ಗೆಳೆಯಗಾರು ಬಿಡು ಭಯ ನಿಮ್ಗೆ ಹಾಲ್ ತಗೊಂಡ್ಬರ್ತೀನಿ. ಬೇಗ ಹೋಗು ಬೇಗ ಹೋಗು ಹೋಗು ಹೋಗು. ಅಪ್ಪ ಈಗ ಶುರು ಮಾಡ್ಕೊ. ಯಾರು ನೀನು? ಟ್ರೈನಿಂಗ್ ನಲ್ಲಿರೋ ಕಳ್ಳ ಸರ್. ಕಳ್ತನ ಮಾಡಕ್ ಬೇರೆ ಯಾವ್ದು ಮನೆ ಸಿಕ್ಕಿಲ್ಲ, ನಮ್ಮನೆ ಬೇಕಿತ್ತನ. ಕಳ್ತನ ಮಾಡಕ್ ಯಾವ ಮನೆ ಆದ್ರೆ ಏನ್ ಸರ್, ಬಿಟ್ಬಿಡಿ ಸರ್, ಹೋಗ್ತೀನಿ. ಅಕಸ್ಮಾತ್ ಇವನ್ನೇನಾರು ಆಚೆ ಕಳ್ಸಿದ್ರೆ ಅವ್ಳ ಕೆಲ್ತಗ ಹಾಕೋತಾನೆ, ಆಮೇಲೆ ನನ್ ಕೆಲಸ ಹಿಡ್ಬಟ್ಟಾಗ್ಬಿಡ್ತಲ್ಲ. ನೋಡ ನೀನ್ ಎಲ್ಲೂ ಹೋಗ್ಬೇಡ, ಹೋಗ್ಬೇಕಾದ್ರೆ ಏನೇನ್ ಕೊಡ್ಬೇಕೆಲ್ಲ ನಾನೇ ಕೊಡ್ತೀನಿ. ನೋಡ ನನ್ ಕೆಲ್ಸ ಮುಗಿಯೋವರೆಗೂ ಸದ್ದಿಲ್ದೆ ಇಲ್ಲಿ ಬಚ್ಚಿಕೊ. ಹಾಲು. ಥ್ಯಾಂಕ್ ಯು ಥ್ಯಾಂಕ್ ಯು. ವೆಲ್ಕಮ್ ವೆಲ್ಕಮ್. ಚಿನ್ನಿ, ಸಕ್ಕರೆ ಜಾಸ್ತಿ ಹಾಕಿದ್ದ? ತುಂಬಾ ಸ್ವೀಟ್ ಆಗಿದೆ ಕಣೆ. ಇಲ್ಲಪ್ಪ, ನನ್ ಪ್ರೀತಿ ಜಾಸ್ತಿ ಹಾಕಿದೆ, ಅದಕ್ಕೆ ಇಷ್ಟೊಂದು ಸ್ವೀಟ್ ಆಗಿದೆ. ಕೊಡಲ್ವಾ? ನಿಂಗಿಲ್ಲ ಅಂತೀನ, ತಗೋ. ಹಾಲು ಇಲ್ವಲ್ರಿ? ಅಲ್ಲ ಇಲ್ವಾ? ಅದು ಇವತ್ತು ಎನರ್ಜಿ ಇರ್ಲಿ ಅಂತ ನಾನೇ ಕುಡಿದ್ಬಿಟ್ಟೆ. ಮತ್ತೆ 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 ಯಾಕೆ? ನಿಮ್ ಕೈಯ ಮೇಲಿದೆ, ಕಾಲು ಮೇಲಿದೆ, ನನ್ ಕಾಲ್ ಕೆರಿತಿರೋರು ಯಾರು? ಯಾರೋ ನೀನು? ಟ್ರೈನಿಂಗ್ ನಲ್ಲಿರೋ ಕಳ್ಳ ಮೇಡಮ್. ಕಳ್ಳನ? ಅಯ್ಯೋ ನನ್ನ ಮಗವೇ, ನನ್ನ ಮನೆ ಕಳ್ತನ ಮಾಡಷ್ಟು ಸೊಕ್ಕೇನು? ಓಲಿ ಬಿಡಿ, ಓಡೋಗ್ಬಿಡೋ, ಬೇಡಕ್ಕೆ ನಾವು ಹೊಡೆದಾಗ ಬೇಜಾರು ಬಿಡ್ತಾಳೆ, ಹೋಗ್ಬಿಡೋ. ಕುಲಿ ಬಂದಿದೆ ಎಲ್ಲರೂ ಭಯ ಭಯ ಅಂತಾರೆ, ದುಷ್ಟರ ಶಿಕ್ಷಕ ಶಿಷ್ಟರ ರಕ್ಷಕ ಎಲ್ಲರೂ ಜಯ ಜಯ ಅಂತಾರೆ. ಒಲಿ ಬಿಟ್ಬಿಡೆ, ಇವಳು ಎಬ್ಬುಲಿ ಅಲ್ಲ ಗಬ್ಬುಲಿ. ಅವನ್ನ ಹೇಳ್ಕೊಂಬರಲ್ಲ. ಓಕೆ ಮೇಡಮ್. ಯಾಕ್ರೋ ಹಿಂಗ್ ಹಾಡ್ತಿದ್ದೀರಾ? ಏನ್ರು ನಡೀತಿದೆ ಇಲ್ಲಿ? ಇನ್ನೂ ಗೊತ್ತಾಗಿಲ್ವಾ ಸ್ಕಿಟ್? ಈ ನನ್ ಮಗ ನನ್ ಮನೆ ಕಳ್ತನ ಮಾಡಕ್ ಬಂದನು. ಈ ಬಾಂಡ್ಲಿ ನಾನು ಈಗೋಗೆ ಹರ್ಟ್ ಮಾಡಕ್ ಬಂದನು. ಇವರಿಬ್ರು ಸುಮ್ನೆ ಬಿಡಲ್ಲ. ಏನೋ ನಿಮ್ ಮೇಡಮ್ ಹಿಂಗ್ ಆಡ್ತಾವಳೆ. ನೋಡಿ ಸಾರ್, ನೋಡಿ ನಿಮ್ ಹೆಂಡತಿ ನಾಗವಲ್ಲಿಯಾಗಿ ಬದಲಾಗಿರೋದು ನೋಡಿ. ಈಗ ನಾನ್ ಬದಲಾಗೋದನ್ನ ನೋಡು. ಯಾರ ತರ? ರಾಜರಾಜ ರವಿವರ್ಮ. ಅಯ್ಯೋ ನನ್ನ ಮಗನೇ, ಒಬ್ಬ ಡ್ಯೂಟಿ ಮೇಲಿರೋ ಇನ್ಸ್ಪೆಕ್ಟರ್ಗೆ ಕೈ ಮಾಡಷ್ಟು ಸೊಕ್ಕೇನು? ನಿನ್ ಗಂಡ ಮೇಡಮ್, ಈ 3 ಜನನ ಸೆಲ್ ಹಾಕಿ ಬೆಂಡತ್ರಿ. ಅಲ್ಲ ಮೇಡಮ್, ಅವ್ರು ನಿಮ್ ಗಂಡ ಅಲ್ವಾ? ನಾನು ಹೇಳ್ದಷ್ಟು ಮಾಡ್ಬೇಕಷ್ಟೇ. ನಾವೇನು ಕಳ್ರು, ಮೇಡಮ್ ಓದಿತಾರೆ, ನೀವು ಇಷ್ಟೊತ್ತು ಏನ್ ಹೇಳಿದ್ರು? ಗಂಡ ತಾನೆ. ಓಕೆ ಬಾಲಿ ಜೋಶ್. ಓಕೆ, ನೋಡೋಣ ನಮ್ ಜಡ್ಜಸ್ ಏನ್ ಹೇಳ್ತಾರೆ ಅಂತ. ಜಗಣ್ಣಿಂದ ಸ್ಟಾರ್ಟ್ ಮಾಡ್ತೀನಿ. ಆಕ್ಟ್ ಚಿಕ್ಕದು, ಬಟ್ ಅವಳ ಪರ್ಫಾರ್ಮೆನ್ಸ್ ತುಂಬಾ ಎನರ್ಜಿ ಹಾಕಿ ಮಾಡಿದ್ಲು ಪಾಪ. ಡಬಲ್ ರೋಲ್, ಈ ಕಡೆ ಸಾಫ್ಟ್, ಆ ಕಡೆ ಇದು, ತುಂಬಾ ಚೆನ್ನಾಗಿ ಮಾಡಿದ್ಲು ಅವಳ. ರಘು ಒಳಗೆ ಕರೆಕ್ಟಾಗಿ ಸಾಫ್ಟ್ ಕೊಟ್ಟು. ಪಾಪ ರಾಜಣ್ಣನಿಗೆ ಅಪರೂಪಕ್ಕೆ ವರ್ಷಾನ್ಗಟ್ಲೆ ಆದ್ಮೇಲೆ ಮಗಳು ಬಸರಾದ್ಲು ಅಂತ ಅನ್ಬಿಟ್ಟು ಸಂತೋಷ ಪಡ್ತಾರಲ್ಲ, ಆತರ ನನಗೆ ರಾಜಣ್ಣನಿಗೆ ಒಂದು ಪರ್ಫಾರ್ಮೆನ್ಸ್ ಕೊಟ್ಬಿಟ್ರೆ ನಾನು ಇನ್ನೂ ಒಂದ್ ಕಡೆ ನೋಡಿ ಸಂತೋಷ ಪಡ್ತೀನಿ. ಓ ರಾಜಣ್ಣ ಆಕ್ಟ್ ಮಾಡ್ತಾವ್ರೆ, ಓ ಸೂಪರ್ ಅಂತ ಅನ್ಬಿಟ್ಟು. ಏನ್ ರಾಜಣ್ಣ, ಯಾಕೋ ಕೈಕಾಲೆಲ್ಲ ತುಂಬಾ ಸಣ್ಣ ಆಗ್ಬಿಟ್ಟೈತೆ ರಾಜಣ್ಣ? ಅಣ್ಣ ಕೋವಿಡ್ ಬಂದಿತ್ತಣ್ಣ.
ನಂಗೆ ಗೊತ್ತಿರಲಿಲ್ಲ ಕಣಪ್ಪ. ಹೌದಾ? ಇದಕ್ಕೆಲ್ಲ ಎಲ್ಲಂಟಿಸ್ಕೊಂಡಿಲ್ಲ. ನಮ್ಮ ಶರಣಣ್ಣ ಮತ್ತೆ ಸತೀಶ್ ಅಣ್ಣ ಅವರೆಲ್ಲ ನನ್ಗೆ ತುಂಬಾ ಹೆಲ್ಪ್ ಮಾಡಿದ್ರು. ಹಾಸ್ಪಿಟಲ್ ಫೋನ್ ಮಾಡಿ ನಮ್ಮ ಕೆಂಪೇಗೌಡ ಹಾಸ್ಪಿಟಲ್ ಅಲ್ಲಿ ನರ್ಸ್ಗಳು ಡಾಕ್ಟರ್ಗಳು ಸಾಯಿಸ್ತಾರೆ ಅಂತಾರೆ ಡಾಕ್ಟರ್ಗಳು. ಖಂಡಿತವಾಗ್ಲೂ ಅವರೇ ದೇವರು. ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅಂದ್ರೆ ನಮ್ಮನ್ನ ತುಂಬಾ ಖುಷಿಯಾಗಿ ನೋಡ್ಕೊಂಡ್ರು ಸರ್. ಅವ್ರು ಅಷ್ಟು ಚೆನ್ನಾಗಿ ಇದ್ ಮಾಡಿ ಮನೆಗೆ ಕಳ್ಸಿಕೊಟ್ರು. 15 ದಿನಕ್ಕೆ ಮನೇಲಿ 1 ತಿಂಗಳಿದ್ದೆ ಸರ್. ಆರಾಮಾಗಿದ್ದೀರಲ್ಲ ಇವಾಗ? ಸರ್ ಈಗ ಚೆನ್ನಾಗಿ. ಓಕೆ ಓಕೆ. ಇಂಜೆಕ್ಷನ್ ಹಾಕ್ಸ್ಕೊಂಡ್ರಾ? ಮೊದ್ಲು ಹಾಕ್ಸ್ಕೊಂಡಿದೆ ಸರ್. ಅದೇ ನಿಮ್ಮನ್ನ ಕಾಪಾಡಿರೋದು. ನೀನು ಚೆನ್ನಾಗ್ ಮಾಡಿದೆ, ಅವಳು ಚೆನ್ನಾಗ್ ಮಾಡಿದ್ರು, ರಘು ಬೊಂಬಾಟ್ ಅವನು ಚೆನ್ನಾಗ್ ಮಾಡಿದ. ಚೆನ್ನಾಗಿತ್ತು ಆಕ್ಟ್. ನೈಸ್. ಓಕೆ ರಕ್ಷಿತಾಂಬೆ. ಐ ಥಿಂಕ್ ಇಟ್ ವಾಸ್ ಅ ಗುಡ್ ಆಕ್ಟ್. ಎಲ್ಲರೂ ಚೆನ್ನಾಗಿ ಮಾಡಿದ್ರು. ರಘು ಚೆನ್ನಾಗಿ ಮಾಡಿದೆ ನೀನು. Thank you. ತುಂಬಾ ದಿವಸ ಆದ್ಮೇಲೆ ಈ ಸ್ಟೇಜ್ ಮೇಲೆ ಬಂದೆ. ನಂಗೆ ತುಂಬಾ ಇಷ್ಟ ಆಯ್ತು ನಿಂಗೆ ನೋಡಿ. ಚಿದಂಬರ ಚೆನ್ನಾಗಿ ಮಾಡ್ದ. ದಿವ್ಯಾ ಆಲ್ಸೋ ಡಿಡ್ ಅ ಗುಡ್ ಜಾಬ್. ಗುಡ್ ಜಾಬ್. ಥ್ಯಾಂಕ್ ಯು. ಓಕೆ ಭಟ್ರೆ. ಮಜಾ ಕೊಟ್ಟು ದೀಪಿಕಾ ಮ್ಯಾಕ್ಸಿಮಮ್ ಮಜಾ ಕೊಟ್ಟಿದ್ದು. ಥ್ಯಾಂಕ್ ಯು ಸರ್. ಪುಟ್ಟದಾಗಿ ಇಂಡಿವಿಜುವಲ್ ಆಗಿ ಅಚ್ಚುಕಟ್ಟಾಗಿತ್ತು. ಓವರ್ ಆಲ್ ಆಗಿ ಇನ್ನ ಬೆಟರ್ ಆಗಬಹುದಿತ್ತು ಅಂತ ಅನಿಸ್ತು. ಓಕೆ ಫೈನ್. ಸೊ ರಕ್ಷಿತಾಂಬೆ ಇದಕ್ಕೆ ಏನಾದ್ರು ನಮ್ಮ ಅಂದ್ರೆ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಕಿಲಾಡಿಗಳಿಗೆ ಶುರು ಅಂದಿದ್ದೇ ತಡ ಪಂಚ್ ಮೇಲೆ ಪಂಚ್ ಹೊಡೆದು ನಗುವಿನ ಸುನಾಮಿನೇ ಎಬ್ಸಿದಾಯ್ತು. ನೀವು ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದಾಯ್ತು. ಆದ್ರೆ ಈ ಸುನಾಮಿ ಆರ್ಭಟ ನಾಳೆ ಮತ್ತಷ್ಟು ಜೋಶಿಂದ ಎಂಟ್ರಿ ಕೊಡುತ್ತೆ ಅಂತ ಪ್ರಾಮಿಸ್ ಮಾಡ್ತಾ ಮತ್ತೆ ನಾಳೆ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಇದು ಕಾಮಿಡಿ ಕಿಲಾಡಿಗಳ ಚಾಂಪಿಯನ್ಶಿಪ್ ಸೀಸನ್ 2 ಕೋಪಾಡ್ ಬೈ ಲಾಸರ್ ಎಟರ್ನಾ ಹೈಫೈ ಸ್ವಿಚಸ್. ಮನೆ ಅಂದವಾಗಿ ಕಾಣುತ್ತೆ. ಸ್ಪೆಷಲ್ ಪಾರ್ಟ್ನರ್ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್. ಸಿ ಯು, ಟೇಕ್ ಕೇರ್, ಶುಭರಾತ್ರಿ.